ನೋಡ್ರಿ ರಾತ್ರಿ 2:30 ಆಯ್ತು ರೀ. ಮಧ್ಯರಾತ್ರಿ ಅಂತಾರ ಏನು ಮುಂಜಾನೆ ಅಂತಾರ ಗೊತ್ತಿಲ್ಲ. ಒಟ್ಟು 3:30 ಆಯ್ತು. 2:30 ಆಯ್ತು. ಸೊ ನಮ್ಮ ಫ್ಲೈಟ್ ಐತ್ರಿ 6 ಗಂಟೆಗೆ. ನಾವು ಹೊಂಟೀವಿ 2:30ಗೆ ಫ್ಲೈಟಿಗೆ. ಯಾಕಂದ್ರೆ ಸ್ವಲ್ಪ ಚೆಕಿನ್ ಗಿಕಿನ್ ಇರ್ತಾವಲ್ಲ, ಅದಕ್ಕೆ ಜಲ್ದಿ ಹೋಗ್ಬೇಕು. 5 ಗಂಟೆ ಅಂದ್ರೆ ಕ್ಲೋಸ್ ಆಗುತ್ತೆ ರೀ ಅದಕ್ಕೆ ಜಲ್ದಿ ಹೊಂಟೀವಿ. ಈಗ ಕ್ಯಾಬೇ ಬುಕ್ ಮಾಡ್ಬೇಕು ನಾವು. ಇಲ್ಲೇ ಬುಕ್ ಮಾಡಿ ನಿಂತು ಅಲ್ಲಿ ನಿಂದ್ರಲ್ಲಿ ನಾವು ಆಮೇಲೆ ಹೋಗೋಣಂತ ಅಷ್ಟೇ ಮಾಡೋದು. ಇವ ಅಂತರೂ ಪಿಕ್ಚರ್ ನೋಡ್ಕೋದು ಕೂತು ಬಿಟ್ಟಿದ್ದ. ನಾ ಸ್ವಲ್ಪ ಮಲ್ಕೊಂಡಿದ್ದೆ ರೀ. ನಾನು ನಿದ್ದೆ ಮಾಡಿದ ಹೇಳ್ತಿರ್ಲಿಲ್ರಿ, ಅದಕ್ಕೆ ಸುಮ್ಮನೆ ಮಕ್ಕೊಂಡಿಲ್ಲ. ಏನು ಹಿಂಗಾಗತ್ತೆ ಎಲ್ರು ಹೋಗೋದ್ರನ್ನ ಸ್ವಲ್ಪ ಟೆನ್ಷನ್ ಒಳಗೆ ನಿದ್ದೆ ಬರೋದಿಲ್ಲ. ಅಂದ್ರೆ ಜಲ್ದಿ ಹೇಳೋದಿರ್ತೈತಿ, ಟೈಮ್ ಟು ಟೈಮ್ ಹೇಳ್ಬೇಕಲ್ಲ, ಹೋಗ್ಬೇಕಪ್ಪ ಟೆನ್ಷನ್ ಇರ್ತಲ್ಲ, ಹಂಗಾಗಿ ನಿದ್ದಿನ ಬರೋದಿಲ್ಲ. ಎಲ್ಲ ಪ್ಯಾಕ್ ಆಗೈತಿ. ಒಂದ್ಸತಿ ರೂಮ್ ಎಲ್ಲ ನೋಡ್ಕೊಂಡ್ಬಿಡೋಣ. ನೋಡ್ರಿ ಏನಾರು ಬಿಟ್ಟು ಒಂದು ನೋಡ್ಕೊಂಬಿಡ್ರಿ. ಈಗ ಇಲ್ಲೆಲ್ಲ ನಾವು ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಏನೂ ಇಲ್ಲ. ಏನೂ ಇಲ್ಲ. ಆಯ್ತು ನೋಡ್ರಿ ಹೋಗುನ್, ಕೆಳಗೆ ಹೋಗುನ್, ಅಲ್ಲೇ ಕುಂದ್ರು ನಂದು ಬೇಕಾದ್ರೆ. ನೋಡ್ರಿ ಅದು ಎಷ್ಟು ಮಸ್ತ್ ಐತಿ. ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ ನಾವು. ನೋಡ್ರಿ ಬರ್ದಾರ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಡೆಲ್ಲಿ ಏರ್ಲೈನ್ ಅಂತ ಹೇಳಿ. ಇದೆಷ್ಟು ಚಂದ ಐತಿ ನೋಡ್ರಿ. ಕಲರ್ಫುಲ್ ಹೆಂಗೆ ಮಾಡ್ಯಾರ. ಪರ್ಪಲ್ ಕಲರ್ ಅದ. ಏನದ ಗೊತ್ತಿಲ್ಲ, ನಾನು ಅನ್ಸೋ ಮಟ್ಟಿಗೆ ಅದು ಅಷ್ಟು ದೊಡ್ಡದದ ನೋಡ್ರಿ. ಒಂದು ಟರ್ಮಿನಲ್ 2 ಬಂದದ. ಸೊ ಕ್ಯಾಬ್ ಬಂತ, ಜಲ್ದಿನೇ ಹತ್ಕೊಂಡು ಬಂದುಬಿಟ್ವಿ. ಆದರೆ ಇಲ್ಲಿ ಕ್ಯಾಬ್ದವ್ರು ಜಲ್ದಿ ಬಂದುಬಿಡ್ತಾರೆ ನೋಡ್ರಿ. ಪಟ್ ಅಂತ 2 ಮಿನಿಟ್ಸ್ ಒಳಗೆ ಬಂದೇ ಬಿಟ್ರು ನೋಡ್ರಿ. ಏರ್ಪೋರ್ಟಿಗೆ ಬಂದು ಪೇ ಮಾಡ್ಲಿಕ್ಕತ್ತಾನೆ. ಈಗ 2:48 ಏನೋ ಆಯಿತು ಸಮಥಿಂಗ್. ಅಲ್ಲಿ ರೀಚ್ ಆಗೋಗ್ಲಿ. ನೋಡ್ರಿಪ್ಪ ಎಲ್ಲ ಬಂದೂಕ್ ಹಿಡ್ಕೊಂಡು ನಿಂತು ಬಿಟ್ಟಾರ ನೋಡ್ರಿ. ಕೈಯಾಗ ಅಲ್ಲೇ ತೋರಿಸ್ತೇನೆ ಅಂತ ನೋಡಿದ್ರಿ. ಬಂದೂಕೆಲ್ಲ ಹಿಡ್ಕೊಂಡಾರ ಕೈಯಾಗ. ಮಸ್ತ್. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತಲ್ಲ, ಸ್ವಲ್ಪ ಇರ್ತಾರೆ. ಚೆಕ್-ಇನ್ ಮಾಡಬೇಕಾದ್ರೆ ಭಾಳ ಇದು ಮಾಡ್ತಾರೆ. ಎಲ್ಲ ತೆಗೆದು ತೋರಿಸ್ಬೇಕು ಅವ್ರಿಗೆ ಪ್ರತಿಯೊಂದು. ನೋಡ್ರಿ ಹೆಂಗೆ ಚೆಕ್-ಇನ್ ಮಾಡ್ತಾರೆ. ಪಟ ಚೆಕ್-ಇನ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ. ಟರ್ಮಿನಲ್ 2 ಮತ್ತು 3 ಒಂದೇ ಕಡೆ ಐತಿ. ನಮ್ಮದು ಟರ್ಮಿನಲ್ 2 ಐತಲ್ಲ, ಸೊ ಅದಕ್ಕೆ ನೋಡ್ರಿ ಬಂದೀವಿ. ಏರ್ಪೋರ್ಟಿಗೆ ರೀಚ್ ಆದ್ವಿ. ಕ್ಯಾಬ್ದವ್ರು ಈಗ ಬಿಟ್ರೆ ಬಂದ್ವಿ. ಕ್ಯಾಬ್ದವ್ರು ಈಗ ಬಿಟ್ರೆ ಅನ್ನೋದು ನೋಡ್ರಿ. ಎಷ್ಟು ಜನ ಪಾಳೆ ಹಚ್ಚಾರ ನೋಡ್ರಿ. ಟರ್ಮಿನಲ್ 2 ಡಿಪಾರ್ಚರ್ ಗೇಟ್ 2. ಯಾಕಂದ್ರೆ ನಮ್ಮ ಹುಬ್ಳಿ ಒಳಗೆ ಬರೀ ಟರ್ಮಿನಲ್ 1 ಟರ್ಮಿನಲ್ 2 ಅಷ್ಟೇ ಐತ್ರಿ. ಅದು ಬಿಟ್ಟು ಟರ್ಮಿನಲ್ 3 ಹಿಂಗೆ ಏನೂ ಇಲ್ಲ. ಸೊ ಅದಕ್ಕೆ ನಮಗೆ ಟರ್ಮಿನಲ್ 2ನೇ ಕೊಡ್ತಾರೆ ಅವರು. ನೋಡಿರಿ ಈಗ ಇಲ್ಲಿ ಚೆಕ್-ಇನ್ ಮಾಡಿಸ್ಬೇಕು. ನಾವು ಒಳಗೆ ಹೋಗ್ಬೇಕಾದ್ರೆ ನಮ್ಮದು ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು ಅವರಿಗೆ. ಒಳಗೆ ಸೀದಾ ಚೆಕ್ ಆದ ನಂತರ ಸಿಗ್ತೀವಿ ಅಂತೀರಿ ನಿಮ್ಗೆ. ಚೆಕ್ ಮಾಡಿ ಒಳಗೆ ಬಿಟ್ರಿ. ಈಗ ಪೂರ್ತಿ ಒಳಗೆ ಹೋಗೋಣ ಬರ್ರಿ. ನೋಡ್ರಿ ಎಷ್ಟು ದೊಡ್ಡದೈತಿ, ಅನಾಹುತ ದೊಡ್ಡದೈತಿ. ಒಳಗೆಲ್ಲ ಬೆಚ್ಚಗೆ ಐತಿ. ಅಲ್ಲಿ ಮಠ ಐತಿ ನೋಡ್ರಿಪ್ಪ. ಹಾಂ ಭಾಳ ದೊಡ್ಡದೈತಿಲ್ಲ, ಚಲೋ ಮಸ್ತ್ ದೊಡ್ಡದೈತಿ. ಎಲ್ಲೇ 6:06 ಐತಿ ನೋಡ. ಹಾಂ 6:06 ಐತಿ ನೋಡ್ರಿ. 6:05 ಐತ್ಲಿ. ಹಾಂ 6:06 ಐತಿ. 6:05 ಐತಿ. 6ಕ್ಕೆ ಹುಬ್ಳಿ ಅಂತ ಐತಿ ನೋಡ್ರಿ. ಇಂಡಿಗೋ. ಹಾಂ ಗೇಟ್ 33 ಐತನ. ಹೌದಲ್ರಿ, ಗೇಟ್ 33 ಐತಿ ನೋಡ್ರಿ. ಹುಬ್ಳಿ AF 33 ಅಂತ ಐತಿ ನೋಡಿ. ಮಸ್ತ್ ಐತ್ಲಿ. ಚಿನ್ನಿ ಬೆಚ್ಚಗೈತ್ಲ ಒಳಗೆ. ಸ್ವಲ್ಪ ಒಳಗೆ ಬೆಚ್ಚಗೈತಿ. ಒಳಗೆ ಬೆಚ್ಚಗೈತಿ. ನಾನು ಗಾಡ್ಯಾಗ ಕೂತಿದ್ದೆ ಅಂಥೇಳಿ ಇದು ಹಾಕ್ಕೊಂಬಂದಾರಿ ಟೋಪಿ, ಗಾಳಿ ಬಡಿಬಾರ್ದು ಅಂಥೇಳಿ. ಎಲ್ಲ ಕುಂದ್ರು ಮಾಚಿನ ಒಂದು ಚೇರಿಗೆ. ಆ ಕಡೆ ಅದಾವು ಜಾಗ ABCDEF ಅಂಥೇಳಿ. ಎಲ್ಲೈತಿ ನೋಡ್ರಿ. ಹೋಗು ಇಂಡಿಗೋದಲ್ಲಿ ಎಲ್ಲೋ ಐತಂತ ಕರ್ಕೊಂಡು ಹೊಂಟಾನ. ಹೋಗೋಣಂತ. ಹುಬ್ಳ್ಯಾಗ ನಾವು ಮನೆ ಜಲ್ದಿ ಬಂದ್ರೆ ತೆಗೆದಿದ್ದೆ ಇಲ್ಲ ಬಾಕ್ಲ. 5:05 ಬಂದೆ. 4:00 ಬಂದಿದ್ವಲ್ಲ ಚಿನ್ನು. ನಾವು ಹುಬ್ಳಿ ಏರ್ಪೋರ್ಟ್ದಾಗ ತೆಗೆದಿದ್ದೆ ಇಲ್ರಿ. ಇಲ್ಲಿ ನೋಡ್ರಿ ಕಂಟಿನ್ಯೂ ಚಾಲನೆ ಐತಿ. ಯಾಕಂದ್ರೆ ದೊಡ್ಡ ಸಿಟಿ ಆಗುತ್ತಲ್ಲ, ಸೊ ಅದಕ್ಕೆ ಓಪನ್ ಇಟ್ಟಿರ್ತಾನೆ. ಇಲ್ಲೇ ಐತೇನ.
ಹೀಗೆ ಮಾಡಿಸಿ ಆರಾಮ್ ಕೂಲಾಗಿ ಕುಂತು ಬಿಡುಂಬಾ ಕೇಳುಂಬಾ 5 ಗಂಟೆಗೆ ಐತ್ಲಾ ಟೈಮ್. ಹೌದ್ರಿ 5 ಗಂಟೆಗೆ ಐತಿ. ಬಟ್ ನೋಡೋಣ ಈಗ ತಗೋತಾರೋ ಇಲ್ಲ ಅಂತ. ಅಷ್ಟು ಲೈನ್ ಆದ ನಂತರ ನಮ್ದು ಲಾಸ್ಟಿಗೆ ಪಾಳೆ ಬರ್ತೈತಿ. ಇವ ಅಂದ ಹಿಕ್ಕಟ್ಟು ಹೋಗುಂಬಲ್ಲಿ ಚಿನ್ನಿ 5:05 ಐತೆ ನಮ್ದು ಚೆಕಿಂಗ್ ಮಾಡೋದು, ಇಷ್ಟು ಜಲ್ದಿ ಏನು ಹೋಗ್ತಿ ಅಂತ. ನಮ್ಮದು ಅಷ್ಟೇ ಆಗತ್ತೆ ರೀ ಈಗ ಹೋಗ್ಲಿ. ಅದಕ್ಕೆ ಬಾ ಅಂತೇಳಿ ಕರ್ಕೊಂಬಂದೆ ಅವಂಗ. ನೋಡಿರಿ ಎಷ್ಟು ಜನ ಅದಾರ ಅಂತ ಹೇಳಿ ಕೇಳೋದೇ ಇಲ್ರಿ ಹೊಟ್ಟೆ ನನ್ನ ಮಾತು. ಇನ್ನೂ ನಮ್ದು 6ಕ್ಕೆ ಐತ್ರಿ, ಬೇಕಾದಂಗೆ 5 ಮಟ್ಟ ಮಾಡ್ಬೋದಿತ್ತು ಗೊತ್ತಾ. 6ಕ್ಕೆ ಇದ್ರು ನೀನು ಜಲ್ದಿ ಬಂದಿತ್ತಲ್ಲ ನಮ್ದು ಅಲ್ಲಿ ಹುಬ್ಳಿ ಒಳಗೆ ಫ್ಲೈಟ್. ಅದು ಜಲ್ದಿ ಬಂದಿರೋದು ಬಿಡು. ನಾವು ನಮ್ದು ಇರೋದು ಜಲ್ದಿ ಮಾಡ್ಕೋಬೇಕಪ್ಪ ನಮ್ಮ ಕೆಲಸ ಎಲ್ಲ. ಅರ್ಧ ಮಾಡಬಾರ್ದು. ಒಟ್ಟು ದಿಮಾಕ ಮಾಡ್ತಾನೆ. ಬ್ಯಾಗ್ ಡ್ರಾಪ್ ಮಾಡಿ ಹೋಗಿ ಕೊಡು ಮತ್ತೆ ಅನ್ಕತಾನ ಟೈಮ್ ಪಾಸ್ ಮಾಡೋದು ಕೊಡೋಣ ಇಲ್ಲೇ. ಆ ಕಡೆ ಎಲ್ಲ ಆರಾಮಾಗತ್ರಿಪ್ಪ. ಚೆಕ್ಕಿನ್ ಆದ್ವಿ ಅಂದ್ರೆ ಸ್ವಲ್ಪ ಕೂಲ್ ಅನ್ಸುತ್ತೆ. ಅಲ್ಲಿಡಕ್ಕೆ ನಿಮಗೆಲ್ಲ ತೋರಿಸ್ತೀನಂತೆ ಏರ್ಪೋರ್ಟ್ ಹೆಂಗೆ ಐತಂತೆ ದಿಲ್ಲಿ ಏರ್ಪೋರ್ಟ್. ಬರ್ರಿ ಚೆಕ್ಕಿನ್ ಆಗೋ ಅಂತ ಮೊದಲು ಹೋಗಿ ನೋಡ್ರಿ ನಮ್ಮ ಬ್ಯಾಗ್ ಎಲ್ಲಿ ಹೊಂಟವು ನೋಡಿದ್ರಿ. ಬಾಯ್ 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 ಬ್ಯಾಗಿ ಹೊಂಟೈತೆ ನೋಡ್ರಿ. ಇದು ಇಲ್ಲೇ ಹೊಂಟವು ನೋಡ್ರಿ ನಮ್ಮ 2 ಬ್ಯಾಗ್. ಹೋಯ್ತು ಅಲ್ಲಿ ಹೋಗಿ ಚೆಕ್ ಆಗ್ತಾವ್ರಿ. ಅಲ್ಲಿ ಮುಂದೆ ಹೋಗಿ ಚೆಕ್ ಆಗ್ತಾವೆ. ಈಗ ನಮ್ಮ 2 ಬ್ಯಾಗ್ ಖಾಲಿ ಐತಿ ನೋಡ್ರಿ. ಈ ಕಡೆ ಖಾಲಿ ಐತಿ. ಈಗ ಅಲ್ಲಿ ಒಳಗೆ ಹೋಗಿ ಕೂಡ್ಬೇಕು ನಾವು. ಅಲ್ಲಿ ಕೂತಾರ ನೋಡ್ರಿ ಮಂದಿ, ಅಲ್ಲಿ ಕೂತಾರಲ್ರಿ, ಅಲ್ಲಿ ಹೋಗಿ ಕೂಡ್ಬೇಕೀಗ ನೋಡ್ರಿ. ಅಂತೂ ಇಂತೂ ಚೆಕ್ಕಿನ್ ಆಯ್ತು ರೀ. ಈಗ ಹೋಗಿ ಅಲ್ಲಿ ಕುಂದ್ರೋದು ಸ್ವಲ್ಪ ಏರ್ಪೋರ್ಟ್ ಅಡ್ಡಾಡೋಣತ್ರಿ. ಫುಲ್ ದಿವಾಳಿ ಮಾಡಿಬಿಡೋಣಂತ ಈ ಸತಿ. ಬರ್ರಿ ಯಾಕಡೆ ಅಲ್ಲಿ ಹೋಗೋದು ಬೇಡ. ಇವೊಂದ್ರಿಪ್ಪ ಹೇಳಿದ ಮಾತಾ ಕೇಳ್ಬೇಕ್ರಿ ನಾನೀಗ. ಸುಮ್ಮನೆ ಹೋಗುದೇನೆ ಏನಕ್ಕೆ ನೋಡ್ಬೇಕಲ್ಲಿ ಎದಕ್ಕೆ ಹೊಂಟ್ರ ಏನು ಹೊಂಟ್ರ ಅಲ್ಲಿ ಪ್ಯಾಸೆಂಜರ್ ಕುಂದ್ರಾಗ ಹೊಂಟಾರ ನೋಡಿದ್ದೀನಿ ಇಲ್ಲಿ. ನೋಡ್ರಿ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತಾನ ಅಲ್ಲಿ ಹಿಂದಿಂದ ಹೋಗೋಣ ಅಂತ ನೋಡ್ರಿಪ್ಪ. ಆಯ್ತಿಲ್ರಿ ಬೋರ್ಡಿಂಗ್ ಪಾಸ್ ಕೊಟ್ಟ ಆದ ನಂತರ ಒಳಗೆ ಬಿಡ್ತಾರೆ ನಮಗೆ. ಹೋಗೋಣ ನಡ್ರಿ. ಮತ್ತು ಟಿಕಟ್ 2 ಬ್ಯಾಗಲ್ಲಿ ಮತ್ತೆ ಚೆಕ್ ಮಾಡ್ಬೇಕ್ರಿ. ಅಲ್ಲಿ ಚೆಕ್ ಮಾಡತ್ತಾರಲ್ಲ ಅಲ್ಲಿ ಚೆಕ್ ಮಾಡಿಸ್ಬೇಕು. ಮತ್ತೆ ಹೋಗಿ ನಾವು ಮತ್ತು ಇವೆಲ್ಲ ಒಳಗಿನ ಬ್ಯಾಗಿಂದ ನಾವು ಏನೇನು ಎಲೆಕ್ಟ್ರಾನಿಕ್ಸ್ ಇಟ್ಕೊಂಬಂದಿವಲ್ಲ ಅದನ್ನೆಲ್ಲ ತೆಗೆದು ಕೊಡ್ಬೇಕ್ರಿ ನಾವು. ತೆಗೆದೆಲ್ಲ ಚೆಕ್ ಮಾಡಿಸ್ಬೇಕು. ಎಲ್ಲ ಚೆಕ್ಕಿನ್ ಆಯಿತು. ಈಗ ನೋಡಿ ಒಬ್ಬ ಏನೇನೋ ಇಟ್ಕೊಂಬಂದಿದ್ದ, ಒಬ್ರು ಏನೇನು ಇಟ್ಕೊಂಬಂದಿದ್ರು. ಎಷ್ಟೊಂದು ಎಲೆಕ್ಟ್ರಾನಿಕ್ಸ್ ಇದು ಮಾಡಿದ್ರು. ಭಾಳ ಇನ್ನೊಂದ್ಸತಿ ಚೆಕ್ ಮಾಡ್ಸಕತ್ತಿದ್ರು. ನಮ್ದಂತೂ ಚೆಕ್ ಆಯಿತು ಮುಗೀತಿದೆ ರೀ. ಮಸ್ತ್ ಐತಲ್ರಿ ಇದು ಏರ್ಪೋರ್ಟ್. ಮಸ್ತ್ ಐತೆ ನೋಡು. ವಾವ್. ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇದ್ದ ಸಂಬಂಧ ಏನಾರು ಮಾಡ್ಯಾರ ಏನಿವ್ರು ಯಾರೋ ಗೊತ್ತಿರಪ್ಪ. ಮಸ್ತ್ ಮಾಡ್ಯಾರ ನೋಡ್ರಿ. ವಾವ್ ನೋಡಿದ್ರಿ ಎಷ್ಟು ಮಸ್ತ್ ಐತಿ ನೋಡ್ರಿ. ಹೊರಗಿಂದ ಮಸ್ತ್ ಐತಿ ಅಲ್ಲ ಚಿನ್ನು. ಆ ಕಡೆ ರೂಸ್ಕೊಂಬರ್ತೀನಿ ಬರ್ರಿ ನಿಮಗೆ ಬ್ಯಾಗ್ ಗೀಟೆಲ್ಲ. ಅವ್ನು ಹೋದ ರೀ ವಾಶ್ರೂಮ್ಗೆ. ಇನ್ನಾದರೂ ಬರೋಕೆ ರೆಡಿ ಇಲ್ಲ. ಒಂದು 15 ನಿಮಿಷ ಆತ ಹೋಗಿ ವಾಶ್ರೂಮ್ಗೆ. ಇನ್ನಾದರೂ ಬರೋಕೆ ರೆಡಿ ಇಲ್ಲ. ನಾನು ಕುಂದ್ರಿಸಿಗೆ ನಾನು ಹೋಗ್ಬೇಕೀಗ ಬೋರ್ ಆಗಕತ್ತೆ. ನಾನು ನಿಮಗೆಲ್ಲ ತೋರಿಸ್ಬೇಕು ಅನ್ಕೊಳಕತ್ತೀನಿ ಡೆಲ್ಲಿ ಏರ್ಪೋರ್ಟ್ ಹೆಂಗೈತೆ ಅಂತ ಹೇಳಿ. ಅದ್ರ ಹಿಂದೆ ಮುಂದೇನೋ ಐತಿ ಅದು ತೋರಿಸ್ಬೇಕಂತ ಮಾಡಿ ನಿಮಗೆ. ಇನ್ನಾದರೂ ಬರೋಕೆ ರೆಡಿ ಇಲ್ಲ ರೀ. ಯಾಕಡೆ ಹೋಗ್ಯಾನ ಯಾರಿಗೆ ಗೊತ್ತ್ರಿ. ಶಿವ ಬಂದ ನೋಡ್ರಿ. ನೆನ್ಸೋಗ್ಲಿ 100 ವರ್ಷ ಆಯಸ್ರಿ ಅವಂಗೆ. ಅಡ್ಡಾಡ್ ಬರ್ಲಿ. ನೀ ಬರಲ್ಲ. ಅವ್ನು ಮೂಗ್ದಾಗ ಇಳೆ ಆಗತೈತ್ರಿ. ನಾನು ನಿಮ್ಗೆ ತೋರಿಸ್ಕೊಂಬರ್ತೀನಿ ಅಂತ. ಇಲ್ಲಿ ಕೆಲವೊಂದಿಷ್ಟು ಶಾಪ್ಗಳು ಅದಾವು. ಗೋ ಕಲರ್ಸ್, USA ಪೋಲೋ ಆಸಿನ್ ಅಂಥೇಳಿ. ಈ ಕಡೆ ಯಾವ್ಯಾವ ಅದಾವೆ ನೋಡ್ರಿ. USA ಪೋಲೋ ಅಂತೈತಿ. ಆ ಕಡೆ ಮತ್ತೆ ಯಾವ್ಯಾವ ಅದಾವು. ಸೊ ವ್ಯಾಲೆಂಟೈನ್ಸ್ ಡೇ ಅದು ಹೆಂಗೆ ಮಾಡ್ಯಾರ ನೋಡ್ರಿ. ಮಸ್ತ್ ಮಾಡ್ಯಾರ ನೋಡ್ರಿ. ಫ್ಲವರ್ಸ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ. ಮಸ್ತ್ ಅಲ್ರಿ. ಸಖತ್ತಾಗೈತೆ ನೋಡ್ರಿ. ನೋಡಿದ್ರಿ ವ್ಯಾಲೆಂಟೈನ್ಸ್ ಡೇ ಎಷ್ಟು ಮಸ್ತ್ ಮಾಡ್ಯಾರ. ಮತ್ತು ಆ ಕಡೆನೂ ಕೂಡ್ಬೋದು ಈ ಕಡೆನೂ ಕೂಡ್ಬೋದು. ನಾವು ಇಲ್ಲೇ ಕೂತೀವಿ ಅನ್ಕಮಟ. ಈಗ ನಾನು ಫೋಟೋ ಹೊಡ್ಕೋತೀನಿ ಅಂತ್ರಿ. ಮಸ್ತ್ ಫೋಟೋ ಹೊಡ್ಕೊಳ್ಳೋಣಂತ ಬರ್ರಿ. ಚಂದ ಅವ್ನು ಕರ್ಕೊಂಬರ್ತೀನಿ ಅಂತ. ನೋಡಿದ್ರಿ ಒಂದು ಪರಿಸ್ಥಿತಿ ಹಾಲತ್ ಹೆಂಗೈತಂದ್ರೆ ಮೂಗ್ದಾಗೆಲ್ಲ ಸುರ್ಯಾಕತ್ತೈತಂತ. ಎಲ್ಲಿ ಹೋಗಿ ಶೀನ್ ಬರ್ಬೇಕಂತ ಗೊತ್ತಾಗೋಲ್ತು. ಅಲ್ಲಿ ಬಾತ್ರೂಮ್ದಾಗ ಹೋಗ್ಯಾನ. ಬಾತ್ರೂಮ್ದಾಗ ಶೀನ್ ಬರ್ಬೇಕಿಲ್ರಿ. ಅಲ್ಲೇನೋ ಮಂದಿ ಇದ್ರಂತ ಬಿಟ್ಟು ಬಂದ್ರಂತ. ಬಾತ್ರೂಮ್ಗೆ ಎದಕ್ಕೆ ಹೋಗ್ತಾರೆ ಎದಕ್ಕೆ ಹೋಗ್ತಾರಿಲ್ರಿ. ಇಂಥ ಹುಚ್ಚವನ್ರಿ. ಅಲ್ಲಿ ಎಷ್ಟೊಂದು ಡೆಕೋರೇಟ್ ಮಾಡ್ಯಾರಿ ವ್ಯಾಲೆಂಟೈನ್ಸ್ ಡೇದು. ಮಸ್ತ್ ಎಲ್ಲರೂ ಫೋಟೋ ತೊಗೊಳಕತ್ತಾರ. ನಾವು ಫೋಟೋ ತೊಗೊಳ್ ಅಂದ್ರೆ ನನಗೆ ಪರಿಸ್ಥಿತಿ ನನಗೆ ನಿಂದ್ರಾಕ ಆಗೋಲ್ತು. ಮೂಗದಾಗ ಸೊರಾಕತೈತಿ. ಆಮೇಲೆ ಈ ಕಡೆ ತೊಗೊಳ್ಳಂತ. ಆಮೇಲೆ ಇವ ಹೇಳ್ತಾನೆ ರೀ ತೊಗೊಳ್ಳಂತ ಹೇಳಿ ತೊಗೊಳ್ದಿಲ್ರಿ ಅವ. ಭಾಳ ಇದೇದನ್ರಿ. ಇಲ್ಲಿ ಮಠ ಬಂದೀವ್ರಿ. ಮತ್ತು ಏನು ಮಾಡೋದ್ರಿ ಇದ್ದಿದ್ರಿ ಅದು
ಸೆಲ್ಫಿ ಚಲೋ ಬರೋದಿಲ್ಲ ಅದು. ಸೆಲ್ಫಿ ಚಲೋ ಬರಂಗಿಲ್ರಿ. ಐಫೋನ್ ಇಲ್ರಿ, ಐಫೋನ್ ಹೋತ್ರಿ ಅದು. ಸೆಲ್ಫಿ ಚಲೋ ಬರ್ತಿದ್ರಿ ಐಫೋನ್ದು. ಹಾಳ ಐಫೋನ್ ತೊಗೊಂಡು ಅಲ್ಲೇ ಹೋಗ್ಬಿಡ್ಬೇಕ್ರಿ. ಇಲ್ಲೈತಿ ಕಿಶದಾಗ ಇಟ್ಕೊಂಡು ಮುದ್ದೆ ಮಾಡಿ ನೋಡಿ ಇಟ್ಟು ಚಂದ ಇಟ್ಕೊತಾವ ನೋಡಿದ್ರಿ ಬೋರ್ಡಿಂಗ್ ಪಾಸ್. ಅಯ್ಯೋ ಅದು ನಂಗೆ ನೆನಪಾಗಿಲ್ಲ. ಅರದು ಹುಡ್ಬೇಕಿಲ್ಲ ಸುಮ್ಮ. ನೋಡಿ ಈಗ ಏನಾಗುತ್ತೆ. ನಂದು ಇದು ಕಟ್ ಐತ್ರಿ, ಹಂಗಾಗಿ ಅದು ಮನಿತ್ರಿ ಸ್ವಲ್ಪ ಅಲ್ಲಿ ಸೈಡಿಗೆ. ಒಟ್ಟು ಬೈದ್ರಾಗ ನಂಬರ್ 1 ಅದ ನೋಡ್ರಿ. ಎಲ್ಲಾರ್ದು ಐತ್ರಿ ಈಗ. ಇಲ್ಲಿ ನಮ್ಮ ಇವ್ರು ಏನಂತಾರ ನೋಡ್ರಿ, ಇಲ್ಲಿ ನೋಡ್ರಿ ಫೋಟೋ ಹೊಡ್ಕೊಳಕತ್ತಾರ ಅವ್ರು. ಇಷ್ಟೊತ್ತನ ಕಪಲ್ಸ್ ಫೋಟೋ ಆಯ್ತು. ಈಗ ಅವ್ರು ಹೊಡ್ಕೊಂಡು ಹೋದ್ರಿ. ಅವ್ರದ್ದು ಡ್ಯೂಟಿ ಸ್ಟಾರ್ಟ್ ಆಯ್ತು ಈಗ. ಅವ್ರಿಗೆ ಏನಂತಾರ್ರಿಪ್ಪ, ಹಾಂ ಏರ್ ಹಾಸ್ಟೆಸ್. ಅವ್ರು ಹೊಡ್ಕೊಂಡು ಹೋದ್ರಿ ಈಗ. ಇಷ್ಟೊತ್ತನ ಕಪಲ್ಸು, ಹುಡುಗಿಯರು, ಅಕ್ಕಗಳು, ಅಣ್ಣಗಳು, ಹುಡುಗರು ಹುಡುಗರಾಗಿ ಕೂತು ಹೋದ್ರಿ. ಪಾಪ ಅವ್ರಿಗೂ ನೋಡೋಣ ಏನು ಅನ್ನಿಸ್ತಾನ. ಅವರು ಫೋಟೋ ಹೊಡ್ಕೊಂಡು ಹೋದ್ರ 4 ಮಂದಿ ನಿಂತ. ನಾವು ಇನ್ನೂ ಕುಂತೀವ್ರಿ. 5ಕ್ಕೆ ಐತ್ರಿ, 6 ಐತ್ರಿ ಫ್ಲೈಟ್. ಆದ್ರೆ ನಾವು 5:30 ಹೋಗ್ಬೇಕ್ರಿ ಚಿನ್ನಿಯಲ್ಲಿ. ಜಲ್ದಿ ಹೋಗಿ ಕುಂದಿರ್ಬೇಕು. ಎಲ್ಲಿ ದಂಡಿಗೆ ಬಂದು ಕೂತಾನ್ರಿ, ಅಲ್ಲಿ ಐತ್ರಿ ಅದು. ಈಗ ಕಡಿಮೆ ಅಂತೀರಿಪ್ಪ. ಏನೇ ಹೇಳತ್ತಾರ ನೋಡ್ರಿ. ಅಲ್ಲಿ ಏರೋಪ್ಲೇನ್ ನಿಂತೈತಿ ನಮ್ದು. ಹುಬ್ಳಿಗೆ ಹೋಗೋದು ಅನ್ಸತ್ತೆ. ಅದೇ ಡೈರೆಕ್ಟ್ ಇಲ್ಲೇ ಐತೆ 33 ನಮ್ದು ಗೇಟ್ ನಂಬರ್. ನೋಡ್ರಿ ಎಷ್ಟೊಂದು ಏರೋಪ್ಲೇನ್ ನಿಂತಾವಲ್ಲಿ ಫುಲ್. ನೋಡಿದ್ರಿ ನೋಡ್ರಿ. ಈಗ ಕತ್ತಲ್ದಾಗ ಹೊಂಟಿರಿ ನಾವು. ಫುಲ್ ಕತ್ತಲ್ದಾಗ ಹೊಂಟಿವಿ. ಬೆಳಕಾಗ್ತೈತೆ ಅನ್ಸುತ್ತೆ ನಾವು ಹೋಗ್ಲಿ ಅಲ್ಲಿ ಮ್ಯಾಗ. ಬಟ್ ಸ್ವಲ್ಪ ಕತ್ಲಿತ್ತಂದ್ರೆ ಚಂದ ಕಾಣ್ತೈತೆ. ಲೈಟ್ ಪಕ್ ಮಾಡ್ತಾವಲ್ಲ, ಚಂದ ಅನ್ಸುತ್ತೆ ನೋಡಕ್ಕೆ. ಎಷ್ಟು ದೊಡ್ಡದೈತೆ ನೋಡ್ರಿಪ್ಪ. ಅವು 4 ಕಿಟಕಿ ಐತೆ ನೋಡು. ಕಾಣತ್ತಾಗೋತ್ರಿ ಮುಂದಿನ ಅಲ್ಲಿ ಒಂಥರ ಕಾಣಕತ್ತಾವ. ಮಸ್ತ್ ಐತೆ ನೋಡ್ರಿ. ಹೊಂಟ್ವಿ, ಕರೆದ್ರಿ ನಮಗೆ ಹುಬ್ಳಿ ಪ್ಯಾಸೆಂಜರ್ ಬರ್ರಿ ಅಂತ ಹೇಳಿ. ಇಲ್ಲಿ ನೋಡು ಎಷ್ಟು ಜನ ಅದಾರ ನೋಡ್ರಿ ಹುಬ್ಳಿದವ್ರು. ಈಗ ಹೊಂಟೀವಿ. ಇಲ್ಲೇ ನಿಂತೈತೆ ನಮ್ದು ಮುಂದೆ. ಅಲ್ಲೇ ಹೋಗೋದೀಗ. ಅಷ್ಟು ಜನ ಆದಮೇಲೆ ಹೋಗೋದೀಗ. ಫೈನಲಿ ನಮಗೆ ಒಳಗೆ ಹೋಗೋಕೆ ಎಂಟ್ರಿ ಸಿಕ್ತು. ನಮ್ಮ ಊರಿಗೆ ನಾವು ಹೊಂಟೀವ್ರಿ. ಫುಲ್ ಖುಷಿ ರೀ. ಬೇಸರ ಬಿಟ್ಟಿದ್ರಿ ಎದ್ದಿದ್ದು. ಯಾವಾಗ ನಮ್ಮ ಊರಿಗೆ ಹೋಗ್ಬೇಕು ಬರ್ರೇರಿಪ್ಪ, ನಡ್ರಿ ಹೋಗೋಣಂತ. ಮಸ್ತ್ ಐತ್ಲ ಇದೊಂದು ಸಲ ಮಾಡ್ತೀವಿ. ಇಲ್ಲೈತೆ ನೋಡ್ರಿ ನಮ್ದು ನಿಂತದ. ಹಾಂ ಹಿಂಗೆ ಬೇರೆ ಟೈಪ್ ಇತ್ತು ನಮ್ದು. ಬಸ್ ಹೋಗಿ ಕರಿಯಾಕೆ ಬಂದಿದ್ರಿ. ಇಲ್ಲ ಡೈರೆಕ್ಟ್ ಐತಿ. ಯಾಕಂದ್ರೆ ದೌಡ ಆಗುತ್ತಲ್ಲ ಅದು, ಅದಕ್ಕೆ ಡೈರೆಕ್ಟ್ ಇಟ್ಟಾರ ನೋಡ್ರಿ. ಹಿಂಗೆ ಫ್ಲೈಟಿಗೆ ನಾವು ಕನೆಕ್ಷನ್ ಇಟ್ಬಿಟ್ರ. ಇಲ್ಲಿ ಚೆಕ್ ಮಾಡೇ ಬಿಡಾತಾರ. ಹಿಂಗೈತೆ ನೋಡ್ರಿಪ್ಪ. ಒಳಗೆ ಬರ್ರಿ ನಡ್ರಿ, ಬಲಗಾಲ ಇಡೋಣಂತ. ನಡ್ರಿ ಖತರ್ನಾಕ್ ಐತೆ ನೋಡ್ರಿ. ಇಲ್ಲಿ ವಾಶ್ರೂಮಲ್ಲಿ ಇಲ್ಲವ ನೋಡ್ರಿ ಗೊತ್ತಾರ ನಡ್ರಿ. ನೋಡಿದೆ ಅಂತ ನೋಡ್ರಿ. ಇಲ್ಲೇ ನಮ್ದು ಇಲ್ಲ. 22E ಎಲ್ಲಿ ಬಂದದ ನಂದು? ಯಪ್ಪೋ ನಡುವಿಂದ ಬಂದಿದ್ದಾನೆ ನಮ್ದು. ನೀನೇ ಒಳಗೆ ಹೋಗು. ಹಾಂ ಬ್ಯಾಗ್ ನಂದು ಇಡಬೇಕಿತ್ತು ಮ್ಯಾಗ. ಇಲ್ಲಿ ನೋಡ್ರಿ ಕ್ಯಾಬಿನ್ಸ್ ಅದ ಹಿಂಗೆ ಇಡಾಕ ಬ್ಯಾಗಿಗೆ. ನೋಡಿದ್ರಿ ಹೆಂಗೈತಿ. ವಿಂಡೋ ತೆಗಿತೀನಿ. ವಿಂಡೋ ತೆಗಿ ಫಸ್ಟ್. ಒಂದು ಸ್ವಲ್ಪ ವಿಂಡೋ ತೆಗಿ. ಹೆಂಗೆ ಕೊಡಕತ್ತಿ ನೋಡಿದ್ರಿ. ಆಯ್ತು ನೋಡ್ರಿಪ್ಪ. ಈಗ ಹೋಗೋಣಂತ. ನಮ್ಮ ಊರಿಗೆ ನಾವು ಯಾವ ಹೋಗಿ ಮುಡ್ತೀವಿ ಅನಿಸ್ಬಿಟ್ಟೈತಿ. ಪಟ್ಟಂತ ಹಾರಿ ಹೋಗ್ಬಿಡೋಣಂತ ಮ್ಯಾಗ. ಏನೋ ಫ್ಲೈಟ್ದಾಗ ಬರೋಣ, ಏನೋ ಒಂಥರ ಖುಷಿ ಆಗಕತ್ತೈತಿ ಫುಲ್. ನಮ್ದು ಈ ಸತಿ ಕಿಟಕಿಗೆ ಬಂದಿಲ್ರಿ. ಬರಬೇಕಾದ್ರೆ ಕಿಟಕಿಗೆ ಇತ್ತು. ಈ ಸತಿ ಕಿಟಕಿಗಿಲ್ಲ. D ಮತ್ತು E ಬಂದೈತಿ ಆಜು ಬಾಜು. ಇವ ಇಲ್ಲಿ ಕುಂತಾನ.
सरकारी ಇಲ್ಲಿ ಮಕ್ಕೊಂದಾನ ನಾ ಇಲ್ಲಿ ಕೂತೀನಿ ನಡು तंबाकू का प्रयोग, वेपिंग और 7 लाइफ ಹೊಂಟ್ರಿ वर्जित सभी शौचालय ಗುಯ್ ಏನಾತೈತಿ ಹೊಂಟೈತಿ इलेक्ट्रॉनिक उपकरणों का उपयोग केवल फ्लाइट मोड में किया जाए ಒಮ್ಮಲ್ಗೆ और लैंडिंग के दौरान अपने उपकरणों को बंद करें और रख दें। विमान कर्मी दल की अनुमति के बिना रक्षा जैकेट सहित किसी भी सुरक्षा उपकरण का गलत इस्तेमाल और एग्जिट बेल्ट हाकोंदानी ಇವನು करना एक दंडनीय अपराध है, क्योंकि ये विमान की सुरक्षा को प्रभावित करता है। आपके सहयोग के लिए धन्यवाद। We request your attention for this important safety information. Government regulations do not permit smoking, tobacco use, vaping, and the consumption of personal alcohol on this flight. Please note that smoke detectors are installed in all lavatories. Mobile phones and other small handheld electronic devices may be used in flight mode only. Please store your devices for takeoff and landing. Unauthorized usage or removal of any safety equipment, including life vests, and tampering with exits without true authorization is a punishable offense, as it affects the safety of the aircraft. Thank you for your cooperation. ಇಲ್ಲೇನೋ ಹೇಳಿಕತ್ತಾರ ನೋಡ್ರಿ से अनुरोध करते हैं कि आप इस प्रदर्शन पर ध्यान दें। भले ही आप अनुभवी यात्री हैं, एक सुरक्षा निर्देश पत्र आपके सामने वाली कुर्सी की पॉकेट में उपलब्ध है। कुर्सी की ಇಲ್ಲೇನೇನೋ ಇಟ್ಟಾರ ಅವನ್ನೆಲ್ಲ ಹೇಳತ್ತಾರ ಅವ್ರು कसने के लिए इस तरह फीते को खींचें और पेटी खोलने के लिए फ्लैप को उठाएं। उड़ान के दौरान कुर्सी की पेटी बांधें। ಇದೇನ್ರಿಪ್ಪ कैबिन में हवा का दबाव कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचें और नाक और मुंह ढककर सांस लें। ಇನ್ನೊಂದು ಏನು ಗೊತ್ತಿಲ್ಲ ಇಲ್ಲೇ ಮೈಕ್ ಒಳಗೆ ಓದಿರ್ತಾರ ಇವ್ರು ಅದನ್ನೇ ಇನ್ಸ್ಟ್ರಕ್ಷನ್ ಮಾಡಿ ತೋರಿಸ್ತಾರ ಅಲ್ಲೊಬ್ರು ಇಲ್ಲೊಬ್ರು ನಿಂತಿದ್ರು ಹಿಂದೊಬ್ರು ನಿಂತಿದ್ರು ಈಗ ನಮ್ದು ಟೇಕ್ ಆಫ್ ಆಗಕತ್ತೈತಿ ಸಣ್ಣಂಗೆ ಮೂವ್ ಆಗ್ಲಿಕ್ಕತ್ತದ ಒಮ್ಮೆ ಸ್ಪೀಡ್ ಬಿಟ್ಟು ಒಮ್ಮೆ ಹಾರಿಸ್ತಾರೆ ಮ್ಯಾಗ ಕ್ಲಿಯರ್ ಆಗಿ ಕಾಣಿಸಲ್ರಿಪ್ಪ ಅದು ಕತ್ಲೊಂದೈತಲ್ಲ ಹೊರಗೆ ಸೊ ಅದಕ್ಕೆ ಕ್ಲಿಯರ್ ಆಗಿ ಕಾಣಿಸಲ್ಲ ನಾನು ಕಾಣಿಸಲ್ಲ ನಿಮ್ಗೆ ಫ್ಲೈಟ್ ಟೇಕ್ ಆಫ್ ಮಾಡ್ರಿ ನಾಳೆ ಕತ್ತೂರಕ್ಕಾಗಲ್ಲ ಬಟ್ ಹೊರಗಿನ ವ್ಯೂ ಹೆಂಗೈತೆ ಅಂತ ತೋರಿಸ್ತೀನಿ ಬಂದಿವ್ರಿ ಫೈನಲಿ ರೀಚ್ ಆದ್ವಿ ಹುಬ್ಳಿಗೆ ಈಗ ಇಲ್ಲಿ ಬ್ಯಾಗ್ ಬರತೈತಿ ನಮ್ದು ಎಲ್ಲೈತಿ ಗೊತ್ತಿಲ್ಲ ಇನ್ನೂ ಎಷ್ಟೊಂದು ಬ್ಯಾಗ್ ಅದಾವೆ ಅಷ್ಟೆಲ್ಲ ಆದ್ಮೇಲೆ ನಮ್ದು ಬರಬೇಕಲ್ಲ ಸೊ ಅದಕ್ಕೆ ನಿಂತು ಕಾಯ್ಕೋತ ಇಲ್ಲೇ ಬಂದು ನಮ್ಮ ಚಿನ್ನ ಮುಖ ನೋಡ್ರಿ ಹೆಂಗಾಗಿತ್ತು ಹದಿಗೆಟ್ಟು ಹೈದ್ರಾಬಾದ್ ಆಗೈತಿ ಫುಲ್ ಕರ್ರಗೆ ಆಗ್ಬಿಟ್ಟಾನ ಅಯ್ಯಪ್ಪ ಎಲ್ಲೈತೆ ನಮ್ಮ ಬ್ಯಾಗೇ ಬರತ್ತಿಲ್ಲ ಹಿಂಗೆ ತಿರುಗಿ ಬರ್ಬೇಕಲ್ರಿ ಅವು ಚಂದ ಏನೋ ಬರೋಕೆ ರೆಡಿ ಇಲ್ಲ ನಮ್ಮ ಲಾಸ್ಟಿಗೆ ಹೋಗೋದಾರ ಅನ್ಸುತ್ತಲ್ಲ ನಮ್ದು ಫಸ್ಟಿಗೆ ಹೋಗೋದಾರ ಅದಕ್ಕೆ ಲಾಸ್ಟ್ ಬರ್ತದೆ ಫಸ್ಟಿಗೆ ಹೋದ್ರೆ ಲಾಸ್ಟ್ ಹೋದ್ರೆ ಫಸ್ಟ್ ರೀ ನಂದು ಬಂತು ರೀ ನನ್ನ ಬ್ಯಾಗ್ ಈಗ ಕಣ್ಣಿಗೆ ಬಿತ್ತು ನನಗೆ ಬತ್ ನನ್ನ ಬ್ಯಾಗ್ ಬತ್ರಿಪ್ಪ ಹಿಡ್ಕೊಲಿ ಚಿನ್ನಿ ಬಂದು ನನ್ನ ಬ್ಯಾಗ್ ಎಷ್ಟು ಸಕಾಸ್ ಬರತ್ತದ ನೋಡ್ರಿ ಅದು ಏನು ಬ್ಯಾಗ್ ನೋಡ್ರಿ ಬತ್ ಹಿಡ್ಕೋ ಚಿನ್ನು ಬರ್ತ ಅನ್ಸುತ್ತಾಳೆ ನಿಂದು ಬ್ಯಾಗ್ ಹಿಡ್ಕೊ ನನ್ನ ಬ್ಯಾಗ್ ಬಂತು ಹೋ ಚಿನ್ನಿ ಬೂಮ್ ಹೊಡಿ ಬೂಮ್ ಹೊಡಿ ಚಿನ್ನಿ ಇನ್ನೊಂದ್ಸತಿ ಇನ್ನೊಂದು ಬ್ಯಾಗ್ ಈಗ ಬಂತ್ರಿ ಎಷ್ಟೊತ್ತಾದ್ಮೇಲೆ ಬಂತ ಯಾಕೋ ರಿಪೀಟ್ ಆಗಿ ಬಂದೈತೆ ಅನ್ಸುತ್ತದು ಅಷ್ಟೇ ಬಂದು ಹೋಗಿತ್ತು ಅನ್ಸುತ್ತದು ಈಗ ಕಳಿಸಿದ್ರು ಒಂದು ಬ್ಯಾಗ್ ಕ್ಯಾ ಬಾತ್ ಹೇ ಚಿನ್ನು ಎಷ್ಟು ಹೊಲ್ಸಿಟ್ಟೈತೆ ನೋಡ್ರಿಪ್ಪ ಅದು ಬ್ಯಾಗ್ ಇಲ್ಲೇ ಕುಂದಿರ್ತೀನಿ ಸ್ವಲ್ಪ ಹೊತ್ತು ಕುಂತು ಸ್ವಲ್ಪ ಫ್ರೆಶ್ ಆಗಿ ಹೋಗ್ತೀವಿ ರೀ ಹೊರಗೆ ಮತ್ತು ನಮಗೆ 5-6 ತಾಸಿಂದ ಐತ್ರಿ ಇಲ್ಲಿಂದ ಹಾದಿ ನಮಗೆ ಅದಕ್ಕೆ ಇಲ್ಲೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮುಂದೆ ಹೋಗ್ತೀವಿ ನಾಷ್ಟ ಮಾಡಿ ಹಂಗೆ ಇರ್ಬೋದು ರೀ ಇಲ್ಲಿ ನಾವು ಹುಬ್ಳಿ ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದೀವಿ ಇಲ್ಲಿ ಬಿಜಾಪುರ ಬಸ್ ಇಲ್ಲಿ ಸಿಗ್ತಾವಂತ ನಾವು ಎಲ್ಲಿ ಫಸ್ಟ್ ಡೇ ಇಳಿದಿದ್ವಲ್ಲ ಅಲ್ಲಿ ಬಸ್ ಸಿಗಲ್ಲ ಅಂತ ಇಲ್ಲಿ ಸಿಗ್ತಾವಂತ ಬಸ್ ಇದು ಹೊಸೂರು ಬಸ್ ಸ್ಟ್ಯಾಂಡ್ ರೀ ನಾಷ್ಟ ಮಾಡಕ್ಕೆ ಬಂದೀವಿ ಇಲ್ಲೇ ಹೊಟ್ಟೆ ಹಸ್ತದ ಯಾಕಂದ್ರೆ ಅವ್ನು ನಾಷ್ಟ ಮಾಡ್ಲಾರ್ದ ಸಮಾಧಾನ ಆಗೋದಿಲ್ಲ ಸೊ ಅದಕ್ಕೆ ನಾಷ್ಟ ಮಾಡಕ್ಕೆ ಕೂತೀವಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಒಳಗೆ ನಮ್ಮ ಕರ್ನಾಟಕ ಒಳಗೆ ಎಲ್ಲ ಹೇಳ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಕಳ್ರಿರ್ತಾರೆ ಪರ್ಸ್ ಕಳ್ರಿರ್ತಾರೆ ಮತ್ತು ಮೊಬೈಲ್ ಕಳ್ರಿರ್ತಾರೆ ಎಚ್ಚರಿ ಅಂತೇಳಿ ಅವ್ನು ಡೆಲ್ಲಿಯಾಗ ಏನು ಹೇಳ್ತೀನಲ್ರಿ ಇಟ್ಟು ಹೊಲಸು ಡೆಲ್ಲಿ ಅವನು ಖರೇ ಒಂದಿಟ್ಟು ಏನೋ ಅನೌನ್ಸ್ಮೆಂಟ್ ಮಾಡೋದಿಲ್ಲ ರೀ ನಮಗೇನೋ ಗೊತ್ತೇ ಇದ್ದಿದ್ದಿಲ್ಲ ಹಿಂಗೆ ಏನು ತುಡುಗಾಗುತ್ತಾ ಮಾಡುತ್ತಾ ಅಂತ ಹೇಳಿ ಇಕ್ಕಟ್ಟು ತುಡುಗ ಆದ ನಂತರ ಹೇಳತ್ತಾರ ಇಲ್ಲಿ ಭಾಳ ಕಳ್ರಿರ್ತಾರ ಪರ್ಸ್ ಕದೀತಾರ ಮೊಬೈಲ್ ಕದೀತಾರ ಅಂತ ಅವಾಗ ಹೇಳಾಕತ್ತಾರ ಎಲ್ಲರೂ ಬಂದು ಓಡೋಡೆ ನೀವು ಜಾಗೃತಿಯಿಂದ ಇರಬೇಕಿತ್ತು ನೀವು ಅಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೊ ಅಲ್ಲೇ ಹೇಳಬೇಕಿಲ್ಲ ಅನೌನ್ಸ್ಮೆಂಟ್ ಮಾಡಬೇಕಿಲ್ಲ ಅನೌನ್ಸ್ಮೆಂಟು ಮಾಡಿಲ್ಲ ಮತ್ತು ಅಲ್ಲಿದ್ದ ಜನಗಳು ನಮ್ಗೆ ಹೇಳಿ ಏನೋ ತಿಳಿಸಿ
ಕಳಿಸಿಲ್ಲ. ಹಿಂಗಾಗೈತೆ ನೋಡ್ರಿ. ನಮ್ಮ ಕರ್ನಾಟಕ ನಮ್ಗೆ ಚಲೋ ರೀಪ್ಪ. ನಾವು ಯಾವಾಗ ಊರಿಗೆ ಬರ್ತೀವಿ ಅನಿಸ್ಬಿಟ್ಟಿತ್ತು. ಬಂದೀವಿ ಫೈನಲಿ. ಈಗ ನಮ್ಮ ಊರಿಗೆ ಈಗ ಬಿಜಾಪುರ ಬಸ್ ಹಿಡ್ಕೊಂಡು ನಮ್ಮ ಊರಿಗೆ ಹೋಗೋದೈತಿ. ಏನಾಯ್ತು? ಹಾಂ, ಅಲ್ಲಿ ನಿಂತು ತಿನ್ನೋದ್ರಿ. ಅಲ್ಲಿ ಒಂದು ಸ್ಟ್ಯಾಂಡ್ ಮಾಡ್ರ, ಅಲ್ಲಿ ನಿಂತು ತಿನ್ನೋದು ಮಸ್ತ್. ಇಡ್ಲಿ ಹೇಳೈತಿ. ಅವ ಏನು ಹೇಳ ಗೊತ್ತಿಲ್ಲ. ನಾನಂತೂ ಇಡ್ಲಿ ಹೇಳೀನಿ. ಇಡ್ಲಿ ತಿಂತೀನಪ್ಪ. ಸ್ವಲ್ಪ ನಮ್ಮ ಕರ್ನಾಟಕದ ಫುಡ್ ತಿಂದು ಹೊಟ್ಟೆ ತುಂಬಿಸ್ಕೊತೀನಿ. ಅವನದೆಲ್ಲ ಏನ್ರಿಪ್ಪ ಚಲೋನೇ ಇದ್ದಿದ್ದಿಲ್ಲ. ಅವನ ಒಬ್ಬನೇ ಚಲೋ ಮಾಡಿದ್ದನು. ನಿನ್ನೆ ರಾತ್ರಿದು ಅಷ್ಟ ಅನ್ನ ಚಲೋ ಆಗಿತ್ತು. ಬಟ್ ಮನಾಲಿ ಒಳಗೆ ನೋಡಿದ್ರಲ್ರಿ, ಯಾಪರಿ ಒಂದು ಉಪ್ಪಿಲ್ಲ, ಒಂದು ಕಾರಿಲ್ಲ, ಒಂದು ಹುಳಿ ಇಲ್ಲ, ಸಪ್ಪ ಸಡಿ ಅಂತಂದು ತಿಂದು ಬಂದೀವಿ. ಯಾವಾಗ ನಮ್ದು ಕರ್ನಾಟಕದ ಊಟ ತಿಂತೀವಿ ಅನಿಸ್ಬಿಟ್ಟಿತ್ತು ನನಗಂತೂ. ಹೌದು, ಇಡ್ಲಿ ಬಂತು ನೋಡ್ರಿ. ಓಕೆ, ಇಲ್ಲೇ ಇಟ್ಟು ತಿನ್ನೋದು ಬರ್ರಿಪ್ಪ ಆರಾಮ್. ನಮ್ಮ ಬ್ಯಾಗ್ ಇಲ್ಲೇ ಅದಾವ. ಚಿನ್ನು ಬ್ಯಾಗ್ ಇಲ್ಲೇ ಅದಾವು. ನೀ ಇಲ್ಲೇ ಕುತ್ಕೊಂಡು ತಿಂತೀನಿ ನಾಳೆ. ಅವನು ಇಡ್ಲಿನೇ ತೊಗೊಂಡ. ಯಪ್ಪ ಪುಣ್ಯರಿಪ್ಪ, ಬಸ್ ಸ್ಟ್ಯಾಂಡ್ ಒಳಗೆ ಇದು ಮಾಡ್ಯಾರ, ಏನಂತಾರಲ್ಲ ಚಿನ್ನಿ, ಹೋಟೆಲ್ ಮಾಡ್ಯಾರ. ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಹಾಳಾಗಿ ಹೋಗಿತ್ತು. ಟೇಸ್ಟ್ ಮಾಡೋಣ. ನಮ್ದೇ ಇಡ್ಲಿ ಚಲೋ ಆಗತ್ರಿಪ್ಪ. ನಮ್ಮ ಊರು ಇಡ್ಲಿ ನಮ್ಗೆ ಚಲೋ ಮಸ್ತ್ ಮಾಡ್ಯಾರ ನೋಡ್ರಿ. ನಾಷ್ಟ ಮಾಡಿ ಸಿಗ್ತೀವಂತ ನಿಮಗೆ. ನಮಗೂ ಬಾಯಿ ಎಲ್ಲ ಒಣಗಿ ಬಿಟ್ಟೈತಿ, ಗಂಟ್ಲ ಎಲ್ಲ ಒಣಗೈತಿ, ಫುಲ್ ಇದಾಗ್ಬಿಟ್ಟೈತಿ. ನಿಮ್ಗೆ ಆಮೇಲೆ ಸಿಗ್ತೀನಂತ. ನಾಷ್ಟ ಅಂತೂ ಫಸ್ಟ್ ಕ್ಲಾಸ್ ಆಯ್ತು. ಚಂದ ತಿಂದ್ವಿ ಹೊಟ್ಟೆ ತುಂಬ. ಈಗ ಬಸ್ ಹುಡ್ಕಾಡ್ಬೇಕು. ನಮ್ಮ ಬಸ್ ಸ್ಟ್ಯಾಂಡ್ ಇದು ನಮ್ಮ ಊರು ಬಸ್ ಎಲ್ಲೈತಿ, ಹುಡ್ಕಾಡ್ಕೊಂತ ಹೋಗ್ಬರ್ರಿ. ದೊಡ್ಡದೈತಿ ಬಿಡ್ರಿ ಇದು ಸ್ವಲ್ಪ ಬಸ್ ಸ್ಟ್ಯಾಂಡ್. ಇದು ಹೊಸ ಬಸ್ ಸ್ಟ್ಯಾಂಡ್, ಹಳೆ. ಹಾಂ ಅದೇ ದೊಡ್ಡದೈತಿ ಮಸ್ತ್. ನಮ್ಮ ಬಸ್ ಎಲ್ಲಿ ನಿಂದಿರ್ತಾವ ಅಲ್ಲಿ ಹೋಗುದ್ರಿ. ಈಗ ಯಾಕಡೆ ನಿಂದಿರ್ತಾವು ನಂತರೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಹುಬ್ಳಿಗೆ ಬಂದಿದ್ದು ನಾನು. ಒಮ್ಮೆ ಬಂದಿಲ್ಲ ಹುಬ್ಳಿಗೆ ನಾನು. ನಮ್ಮ ಕರ್ನಾಟಕ ಬಸ್ ಒಳಗೆ ಹತ್ತಿ ಕೂತೀವ್ರಿ. ಫೈನಲಿ ಹೊಂಟಿರಿ ನಮ್ಮ ಫುಲ್ ಖುಷಿ. ಮತ್ತು ಇನ್ನೊಂದು ಏನು ಗೊತ್ತ್ರಿ, ನಮ್ಮ ಪಪ್ಪಾರು ಭೇಟಿ ಆಗ್ತೀನಿ ಅಂದಾರ. ನಮ್ದು ಊರು ಬಾಗಲಕೋಟಲ್ಲ. ಸೊ ಅದಕ್ಕೆ ಗದಗಿನಕೆರೆ ಕ್ರಾಸಿಗೆ ಬರ್ತೀನಿ. ಫೋನ್ ಹಚ್ಚಿ ಎಷ್ಟು ಗಂಟೆಗೆ ಬರ್ತೈತೆ ಬಸ್ ಅಂತ ಹೇಳಂದಾರ. ಸೊ ಅದಕ್ಕೆ 1:00ಗೆ ರೀಚ್ ಆಗತ್ತಂತ ನಮ್ದು ಬಸ್. ಈಗ ಪಪ್ಪಾಗೆ ಫೋನ್ ಹಚ್ಚಿ ಹೇಳ್ಬೇಕ್ರಿ. ಅವ್ರು ಸುಲಿಗೆ ಕೊಡ್ತೀನಿ ಅಂದಾರ. ನನ್ನ ಫೇವ್ರೇಟ್ ಸುಲಿಗೆ ಅಲ್ರಿ, ಅದಕ್ಕೆ ನಿಂಗೆ ಸುಲಿಗೆ ಕೊಟ್ಟು ಕಳಿಸ್ತೀನಿ ಅಂತಂದಾರ. ನಮ್ಮ ಪಪ್ಪರಿಗೆ ಫೋನ್ ಹಚ್ಚಿ ಹೇಳ್ತೀನಿ ರೀ. ಹ್ಞೂ ಪಪ್ಪ ಹ್ಞೂ ಅಂತ ಅಂದೇರಿ. ನನಗೂ ಅದು ಆಸೆ ಆಗಿತ್ತು ಸುಲಿಗೆ ತಿನ್ನೋದು. ನಮ್ಮ ಪಪ್ಪರಿಗೆ ಫೋನ್ ಹಚ್ಚಿ ಹೇಳಿದೆ ನಾನು, ಕುಳ್ಗೇರಿಗೆ ಬಂದೀವಿ ಅಂತ ಹೇಳಿ. ಅವ್ರು ಬಂದು ನಿಂತಾರ ಅಂತ ಅಲ್ಲಿ ಗದಗಿನಕೆರೆ ಕ್ರಾಸಿಗೆ. ನಮ್ಮ ಮಮ್ಮಿ ಚಪಾತಿ ಮಾಡ್ಕೊಂಬಂದಾರಂತ, ರೊಟ್ಟಿ ತೊಗೊಂಬಂದಾರಂತ, ಮತ್ತು ಚುಮ್ಮರಿ ಏನೇನು ಕಟ್ಕೊಂಬಂದಾರಂತ. ಚುಮ್ಮರಿ ಕಟ್ಕೊಂಬಂದಾರ. ಅದೇ ಹೆಂಗೆ ಏನೋ ಚಿಲ್ದಾಗ ಹಾಕೊಂಬಂದಿರ್ಬೇಕು ಅನ್ಸುತ್ತೆ. ಬಿಸಿ ಚಪಾತಿ ಮಾಡ್ಕೊಂಬಂದಾರ. ಈಗ ಹೆಂಗಿದ್ರು 1 ಗಂಟೆ ಆಗಕ್ಕೆ ಬಂತು, 1:30 ಆಗಕ್ಕೆ ಬಂತ್ರಿ. ಅದಕ್ಕೆ ಖಾರದ ಚಪಾತಿ ಮಾಡೀನಿ. ಪಲ್ಯ ಹಚ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ನಿಮಗೆ. ಖಾರದ ಚಪಾತಿನ ಅದನ್ನ ರೋಲ್ ಮಾಡ್ಕೊಂಡು ತಿನ್ರಿ ಅಂತಂದ್ರೆ ಫೋನ್ ಹಚ್ಚಿದ್ರಿ ಈಗ ಜಸ್ಟ್. ಈಗ ನಾವು ಕೆರೂರ್ದಾಗ ಅದೀವಿ. ಮುಂದೆ 20 ನಿಮಿಷದಾಗ ನಾವು ನಮ್ಮ ಊರ್ದಾಗ ಇರ್ತೀವಿ. ಅಂದ್ರೆ ನಮ್ಗೆ ಈ ಕೆರೂರು ಬತ್ಲ, ಈ ಕೆರೂರು ಬತ್ರಿ. ಈ ಕೆರೂರು ಬಸ್ ಸ್ಟ್ಯಾಂಡ್ ಬತ್ ನೋಡ್ರಿ. ಈಗ ನೋಡಿದ್ರಿ, ಕೆರೂರು ಬಸ್ ಸ್ಟ್ಯಾಂಡ್ ಬಂತು. ಈಗ ಇನ್ನೊಂದು 20 ನಿಮಿಷದಾಗ ನಮ್ಮ ಗದಗಿನಕೆರೆ ಕ್ರಾಸ್ದಾಗ ಇರ್ತೀವಿ. ಅದಕ್ಕೆ ನಾವು ಬೇಕಂತ ಕಿಟಕಿಗೆ ಇಲ್ಲಿ ಕೂತೀವ್ರಿ. ನಮ್ಮ ಪಪ್ಪನ ಫೋನ್ ಹಚ್ಚಿ ಹೇಳಿದ್ರು ನಾ ಬರ್ತೀವಿ ಅಂತ ಹೇಳಿ. ಈ ಕಡೆ ನಮ್ಮ ಮಮ್ಮಿನೂ ಬರ್ತೀನಲ್ಲ, ಚಲೋ ಆಯ್ತು ಅಂತಂದೆ. ನಮ್ಮ ಪಪ್ಪ ನೋಡಿ ದಿವಸ ಆತ್ರಿ, ನೋಡೇ ಇಲ್ಲ. ಇವ್ರೀಗ ಊಟಕ್ಕೆ ಹೊಂಟ್ರ ಅನ್ಸುತ್ತೆ ಡ್ರೈವರ್. ಊಟಕ್ಕೆ ಹೊಂಟ್ರ ಅನ್ಸುತ್ತೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನಿಂತೀವ್ರಿಪ್ಪ ಬಸ್ ಸ್ಟ್ಯಾಂಡ್ದಾಗ. ಊಟಕ್ಕೆ ಹೋಗ್ಯಾರ ಅವ್ರು. ಕೆರೂರು ಬಸ್ ಸ್ಟ್ಯಾಂಡ್ದಾಗ ನಿಂತೀವಿ. ಅವ್ರು ಊಟಕ್ಕೆ ಹೋಗ್ಯಾರ, ಡ್ರೈವರ್ ಮತ್ತು ಕಂಡಕ್ಟರ್. ಈಗ ತರ್ಬಿಸಿದ್ರು ಅವ್ರು ಊಟ ಮಾಡಾಕ. ನಾ ಅಲ್ಲೇ ಕುಳ್ಗೇರಿ ಕ್ರಾಸ್ದಾಗ ತರ್ಬಿಸಿ ಊಟ ಮಾಡ್ತಾರ ಅನ್ಕೊಂಡಿದ್ದೆ. ಇಲ್ಲಿ ಕೆರೂರ್ದಾಗ ಮಾಡತ್ತಾರ ಅವ್ರು ಊಟ. ಪಟ್ಟನ್ ಜಲ್ದಿ ಮಾಡಿಬಿಡೋಲ್ರು. ನಮ್ಮ ಮಮ್ಮಿ ನಮ್ಮ ಪಪ್ಪ ಬಿಸ್ಲಾಗ ಕಾಯಕತ್ತಾರ್ರಿ. ಅಲ್ಲಿ ಫೋನ್ ಹಚ್ಚಿದ್ರು ಅವ್ರು, ಮತ್ತೆ ಎಲ್ಲಿದ್ದೀರಿ ಅಂತ ಹೇಳಿ. ಇಲ್ಲಿ ಕೆರೂರ್ದಾಗ ಊಟ ಮಾಡಕ್ಕೆ ತರವ್ಯಾರ ಪಪ್ಪ ಅಂತಂದ್ವಿ. ಆಯ್ತು ಇನ್ನೊಂದು 20 ನಿಮಿಷದಾಗ ಬಿಡ್ತಾಂತೋ ಅಂತಂದ್ರೆ ಅದಕ್ಕೆ ನಾವು ಕೂತೀವಿ. ಎಷ್ಟು ಸೆಕೆ ಐತ್ರಿಪ್ಪ, ಅಷ್ಟು ಸೆಕೆ ಐತಿ. ಮನಾಲಿದಾಗ ಹಿಟ್ರು ಹಚ್ಕೊಂಡು ಕೂತೀವಿ. ಇಲ್ಲಿ ಕೂಲರ್ ಬೇಕನ್ಸಾತೈತಿ. ಯಾವಾಗ ನಮ್ಮ ಮನೆಗೆ ಹೋಗಿ ನಾವು ಜಳಕ ಮಾಡಿ ಫ್ರೆಶ್ ಆಗಿ ಅನಿಸ್ಬಿಟ್ಟೈತಿ ಅಲ್ಲ ಜುನು. ಸಾಕಾಗ್ಬಿಟ್ಟೈತಿ ಇವಂಗಂತ್ರ ಸಾಕಾಗ್ಬಿಟ್ಟೈತಿ. ಜಲ್ದಿ ಬರೋವಲ್ರು ಅವರು. ನಮ್ಮ ಊರು ಬಂತ್ರಿ. ನಮ್ಮ ಮಮ್ಮಿ ಕಾಯ್ಲಿಕ್ಕತ್ತಾರಲ್ಲೇ. ಇಲ್ಲೇ ಇದೀನಿ. ಹಾಂ ಆಯ್ತು. ಹಾಂ ಆಯ್ತು. ಎದ್ದೇಳ ಹೋದ್ರಿ. ಆರಾಮಲ್ರಿ?
ಟಾಟಾ ಮಮ್ಮಿ. ಅಜಯ್ ಅಮ್ಮಿ ಯಾವಾಗ ಬರ್ತೀನಿ? ಅಜಯ್ ಸಾಲಿಗೆ ಹೋದ. ಅಮ್ಮಿ ಊರಿಗೆ ಬಾ, ಯಾವಾಗ ಬರ್ತಿ? ನಾನು ಹೋಗಲ್ಲ. ನಮ್ಮ ಪಪ್ಪ ಗಾಡಿ ಮೇಲೆ ಹತ್ತಿ ನಿಂತು ಬಿಟ್ರೆ ಅವ್ರ ಅಟ್ಟ ಮಾತಾಡ್ತಾರ್ರಿ. ನಮ್ಮ ಪಪ್ಪ ಜಾಸ್ತಿ ಮಾತಾಡೋದಿಲ್ಲ, ಭಾಳ ಮಾತಾಡಕ್ ಹೋಗುದಿಲ್ಲ ಅವ್ರು. ಸುಲ್ಗ ಕೊಟ್ರ ನೋಡ್ರಿ, ಸುಲ್ಗಾಯಿ ರೊಟ್ಟಿ ಜಾಮೂನು ಏನೆಲ್ಲ ಕೊಟ್ಟಾರ. ಮನಿಗೆ ಹೋಗಿ ಹತ್ಕೊಂಡ್ ತಿನ್ನೋದ್ರಿಪ್ಪ. 2 ದಿವಸ ಹತ್ಕೋತ್ರಿ ನಾವು ತಿನ್ಲಾರ್ದು ಊಟ. 1 ವಾರ ಮೇಲೆ ಆತ್ ನಾವು ಚಂದಂಗೆ ಊಟ ಮಾಡಿಲ್ಲ. ಹಳಕ ಬಳಕ ತಿಂದೀವಿ ಬರೀ. ಹಿಂಗ್ ಮನಿಗೆ ಹೋಗಿ ಶಿಸ್ತಂಗ್ ಜಾಕ ಮಾಡಿ ತಿನ್ನೋಣ್ರಿ. ಖುಷಿ ಆತ್ರಿ. ಇನ್ನೊಂದು 2 ತಾಸು ಏನೋ ಐತಲ್ಲ, 2 ತಾಸು ರೀ. ಇಲ್ಲಿಂದ ನಮ್ಗೆ ಸಮೀಪ ಆಗತ್ರಿ ಬಾಗಲಕೋಟೆಯಿಂದ. ಆಯ್ತ್ರಿ. ಅಂತೂ ಇಂತೂ ಪಪ್ಪ ಮಮ್ಮಿ ಮಾತಾಡ್ಸಿದ್ರೆ ಅವ್ರು ಊರಿಗೆ ಬರೋರು ಅದಾರ್ರಿ. ನಮ್ಮ ಪಪ್ಪಾರ್ದು ರಿಟೈರ್ಮೆಂಟ್ ಆಗೈತಲ್ಲ, ಸೊ ಅದಕ್ಕೆ ಬರೋರು ಅದಾರ, ಕರೆಸ್ತೀವಿ. ಸೆಲೆಬ್ರೇಷನ್ ಮಾಡೋದೈತೆ ನಮ್ಮ ಪಪ್ಪಾರ್ದು. ಅದಕ್ಕೆ ನಡ್ರಿ ಅಲ್ಲೇ ಹೋಗಿ ಡೈರೆಕ್ಟ್ ನಮ್ಮ ಊರಿಗೆ ಸಿಗೋ. ಯಪ್ಪ ಜಸ್ಟ್ ಮನೆಗೆ ಬಂದೇವ್ರಿ. ಕರೆಂಟ್ ಹೋಗ್ಯಾವ ಅದಾವು. ಈಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಊಟ ಹಚ್ಕೊಂಡು ಕುಂತೀವ್ರಿ. ಹೊಟ್ಟೆ ಕೆಟ್ಟ ಹಶು ಆಗಿತ್ತು. ಭಾಳ ಖುಷಿ ಆಗುತ್ತೆ. ಅಜ್ಜಿಯರ 2 ಪಲ್ಯ ಮಾಡಿದ್ರೆ, ಚಪಾತಿ ನಾತನ ಗುಲಾಬ್ ಜಾಮೂನ್ ಕೊಟ್ಟು ಕಳ್ಸಿದ್ರು ಮಮ್ಮಿ. ತಗೋ ಮತ್ತೆ ನೀ ಮೊದಲೇ ಹೇಳ್ಬೇಕಿಲ್ಲ ನಂಗೆ. ತಗೋ. ಮಮ್ಮಿ ಖಾರ ಚಪಾತಿ ಮಾಡಿ ಕಳ್ಸಿದ್ದೆ ರೀ. ಅಲ್ಲಿ ತಿನ್ನಂದ್ರೆ ಬಸ್ ಒಳಗೆ ನಮ್ಗೆ ತಿನ್ನಕ್ಕಾಗಲಿಲ್ಲ, ಕೈ ಭಾಳ ಹೊಲಿಸಿದ್ದು. ಮತ್ತು ಮಂದಿನೂ ಅಲ್ಲೇ ಇದ್ರೆ ಹಾಗಾಗಿ ತಿನ್ನಕ್ಕಾಗಲಿಲ್ಲ. ಡೈರೆಕ್ಟ್ ಮನೆಗೆ ಬಂದು ಜಾಕ ಮಾಡಿ ತಿನ್ನಾತೀವಿ ಮಸ್ತ್. ಮನೆ ಊಟ ಇವತ್ತು ಸಿಕ್ತ್ರಿ ನಮಗೆ. ಇವತ್ತು ಮನೆ ಊಟ ಸಿಕ್ ನೋಡ್ರಪ್ಪ. ಅಪ್ಪ ಸಾಕಾಗ್ಬಿಟ್ಟಿದ್ದ ಊಟ ತಿಂದೇ ಇರಲಿಲ್ಲ. ಊಟ ಚಪಾತಿ ಇಲ್ಲ, ಏನಿಲ್ಲ. ಮೈದಾ ಹಿಟ್ಟು ಚಪಾತಿ ಕೊಡ್ತಿದ್ದಾರೆ. ಕರ್ರಿಪ್ಪ. ಆಯ್ತು ಊಟ ಮಾಡೋಣಂತೀವಿ. ನೆಕ್ಸ್ಟ್ ಮಾರ್ನಿಂಗ್ ಗೈಸ್ ಎಲ್ಲ ಹೆಂಗದ್ರಿ? ಮಸ್ತ್ ಗೊತ್ತೀವಿ ನಾವು. ಮಸ್ತ್ ಅದೀನಿ. ಜಬರ್ದಸ್ತ್ ಅದಾಳ. ಸೊ ನಿನ್ನೆ ನೋಡ್ರಿ ಏನಂತ ಹೇಳ್ತೀನಿ ನಿಮಗೆ. ನಾವು ಬಂದೀವಿ ನಿನ್ನೆ 3 ಬಂದಿದ್ವಿ. 3 ಊಟ ಮಾಡಿದ್ವಿ ಮಧ್ಯಾಹ್ನ. 3-4 ಮಕ್ಕೊಂಡ್ರು. ನಾನು ನೆಕ್ಸ್ಟ್ ಡೇ ಇವತ್ತು ಬೆಳಿಗ್ಗೆ 7:30 ಎದ್ದಿವಿ ನೋಡ್ರಿ. ಯಾಕಲ್ಲಿ ಇಷ್ಟು ನಾವು ಹೊಟ್ಟೆ ಮುಕ್ಕೊಂಡಿಲ್ರಿಪ್ಪ. ಅಂದ್ರೆ ಇದ್ರ ಅರ್ಥ ಎಷ್ಟು ಬಾಡಿ ಟೈರ್ಡ್ ಆಗಿತ್ತು ನೋಡ್ರಿ. ಸಿಕ್ಕಾಪಿ ಟೈರ್ಡ್ ಆಗಿತ್ತು. ಊಟ ಮಾಡಿ ಮುಕ್ಕೊಂಡು ಸೀದಾ ಇವತ್ತು ಎತ್ತೀನಿ ಬೆಳಿಗ್ಗೆ 7 ನನ್ನ ಲೈಫ್ ಅಂದ್ರೆ ಮ್ಯಾಕ್ಸಿಮಮ್ ಮಕ್ಕೊಂಡಿದ್ದು 8 ತಾಸು, ಭಾಳ 9 ತಾಸು. ಯಾಕಲಿ ಅದಕ್ಕಿಂತ ಜಾಸ್ತಿ ನಮ್ಮ ನಿದ್ದಿನೇ ಆಗೋದಿಲ್ರಿ ನನಗೆ. ಅಂತಂದು ಇವತ್ತು ಯಪ್ಪ ನಾನೇ ಶಾಕ್ ಆಗಿಬಿಟ್ಟೆ. ಇವ್ರ ರಾತ್ರಿ ಊಟಕ್ಕೆ ಅಭಿಷಾರ ಅಂತ ಗೊತ್ತೇ ಇಲ್ಲ. ಆಕೆ ಏನಂದ್ರೆ ಅವನು ಗೊತ್ತಿಲ್ಲ, ಬರೀ ಹ್ಞೂ ಹಾರತ್ತಂತ. ಊಟ ಮಾಡ್ತೇನ ಒಮ್ಮೆ ಹೂ ಅಂತಾನ್ರಿ, ಒಮ್ಮೆ ಇಲ್ಲ ಅಂತಾನ್ರಿ. ಅಜ್ಜಿ ಬಂದಾಗ ಹೂ ಅಂದಾನ್ರಿ, ನಾ ಕೇಳಿದಾಗ ಅಂತಾನ್ರಿ. ಏನ್ ಮಾಡ್ರಿ, ಚಂದಂಗೆ ಬಡ್ದು ಎಬ್ಬಿಸಿದ್ರಿ. ಊಟ ಮಾಡ್ತೇನ ಹಂಗ ಮಕ್ಕೊಂದಾರಿ. ನಾ ಪಟ ಹೋಗಿ ಮತ್ತೆ ಬಾಂಡೆ ತಿಕ್ ಬಂದೇರಿ. ಚಮಚೆ ಗಿಮ್ಚೆ ಇದ್ದಿದ್ದು ಅಜ್ಜಿ ಅಲ್ಲೇ ಇಟ್ಬಿಟ್ಟಿದ್ರು. ಅಪ್ಪ ಅಜ್ಜಿಯವ್ರು ಬಂದದ ಎಬ್ಸಿದ ಊಟ ಮಾಡ್ತಾರೇನ ಅಂತೇಳಿ ಊಟನ ಮಾಡಿಲ್ರಿ. ಅವತ್ತು ರಾತ್ರಿ ಅಷ್ಟ ಇದು ಮಧ್ಯಾಹ್ನ ಬಂದ ಅಷ್ಟ ಊಟ ಮಾಡಿದ್ ನೋಡಿ. ಹೊರ ರಾತ್ರಿ ಮಾಡೇ ಇಲ್ಲ. ಹೆಚ್ಚಿನ ಆಗಿಲ್ರಿ. ಆಪರೇಟ್ ಹತ್ತಿ ಬಿಟ್ಟಿದ್ವಿ. ಮಸ್ತ್ ಕತರಾಗಿಬಿಟ್ಟು ನನಗತ್ರು ಆಪರೇಟ್ ಆಗಿಲ್ರಿ. ಮತ್ತೆ ಏನದು ಹೇಳ್ತೀರಿ, ಹೆಸರಿ ಹೇಳ್ತೀವಿ, ಫ್ಲೈಟ್ ಅಂತೀವಿ, ಎದಕ್ಕೂ ಯೂಸ್ ಇಲ್ರಿ. ಯಾಕೆ ಗೊತ್ತೇನ್ರಿ? ಫ್ಲೈಟ್ ಹೆಂಗಿರ್ತೈತ್ರಿ, ಎಡತರ ಟೈಮ್ ಇರ್ತಾವ ಮಗುನು. ನಮ್ದು ಐತಿ 6 ಐತಿ ಅಂತ ಹೇಳಿ ನಿನ್ನೆ ರಾತ್ರಿಯಿಂದನೇ ನೆಕ್ಸ್ಟ್ ಹಿಂದಿನ ದಿನ ರಾತ್ರಿಯಿಂದನೇ ನಿದ್ದಿರೋದಿಲ್ಲ. ಎದ್ದು ಕುಡಿದ್ರಿ ಮಂಗ್ಯ ಕೂತಂಗೆ ಕುಡಿದು ಈ ಕಡೆ ನಿದ್ದಿಲ್ಲ. ಆನಂತರ ನೆಕ್ಸ್ಟ್ ಡೇ ಏನು ಫ್ಲೈಟ್ ತೊಗೊಂಡಿರ್ತಾರೆ 6 ಅಲ್ಲಿ ನಿದ್ದೆ ಆಗೋದಿಲ್ಲ. ಅಲ್ಲಿ 2 ತಾಸು ಇರ್ತೈತೆ ಅಷ್ಟೇ ಹೊಳಗೆ ಬರ್ತೀವಿ. ಈ ಕಡೆ ನಿದ್ದಿಲ್ಲ, ಈ ಕಡೆ ನಿದ್ದಿಲ್ಲ. ಸುಮ್ಮನೆ ಫ್ಲೈಟ್ ಒಂದು ನೋಡ್ರಿಪ್ಪ ಅಷ್ಟೇ. ಲಾಂಗ್ ಜರ್ನಿ ಇದ್ರೆ ಸ್ವಲ್ಪ ಫ್ಲೈಟ್ ಯೂಸ್ ಆಗ್ತಾವೆ, ಇಲ್ಲಾಂದ್ರೆ ಏನೂ ಯೂಸ್ ಇಲ್ರಿಪ್ಪ. ಮತ್ತು ಹಂಗೆ ಮಾಡೋ 4 ತಾಸು ಹೋದಂಗೆ ಮತ್ತೆ ನನಗೆ ಫುಲ್ ನೆಗಡಿ. ನೀನೆ ಗಂಟ್ಲ ಕರೆದು ಕೆಮ್ಮು ಬಂದದ, ನೆಗಡಿ ಬಂದದ, ಫುಲ್ ಕೋಲ್ಡ್ ಆಗದ. ಒಂದು ಬೇರೆ ರೀ, ಒಂದು ಟೆಂಪ್ರೇಚರ್ ಕಮ್ಮಿ ಆದ್ರೆ ಒಂದು ಇದಾಗತ್ರಿ. ನಂದು ಉಲ್ಟಾ ರೀ. ಎಲ್ಲ ಊರಿ ಸುತ್ತ ಆದ್ಮೇಲೆ ನನಗೆ ಮನೆಗೆ ಬರ್ತಾವ್ರಿ ಎಲ್ಲ ಜನ. ಈಗೆಲ್ಲ ಬಟ್ಟೆ ಒಗಿಬೇಕ್ರಿ. ಗುಂಪಿ ಹಾಕೊಂಡು ಕೂತೀನಿ ನೋಡ್ರಿ. ಎಷ್ಟು ಬಟ್ಟೆ ಅದಾವ ಗೊತ್ತ್ರಿ. ಏಯಪ್ಪ ಈ ಬಟ್ಟೆ ಒಗಿಬೇಕ್ರಿ. ನಳ ಬಂದವು, ಅದಕ್ಕೆ ಎಲ್ಲ ಇಷ್ಟು ಬಟ್ಟೆ ಅದಾವ. ಅದೊಂದಿಷ್ಟು ಗುಂಪಿ, ಇದೊಂದಿಷ್ಟು ಗುಂಪಿ. ಅವು ಬ್ಯಾಗ್ ಒಗಿಬೇಕು. ಅವು ಸುಟ್ ಕೇಸ್ ಮಾತ್ರ ಇಕ್ಕಟ್ಟು ನಾಳೆ ಒಗಿತೀನಿ ರೀ. ಯಾಕಂದ್ರೆ ಒಮ್ಮೆ ಒಗ್ಯಾಕ ಆಗುದಿಲ್ಲ. ಅದಕ್ಕೆ ಅದೇ ತೊಳಿ ಅಂದ್ರೆ ಏನ, ಅವು ಸ್ವಲ್ಪ ನೀರು ಹಾಕಿ ಪಟಕ್ಕ ನೀರು ಹಾಕುದಿಲ್ಲ. ನೀರು ಹಾಕ್ಬೇಡ, ಇಷ್ಟೆಲ್ಲ ಒಗಿಬೇಕು ನೋಡ್ರಿ ಬಟ್ಟೆ. ಆಯ್ತು, ಸ್ವಲ್ಪ ಚಹಾ ಕುಡಿತೀವಿ. ಚಹಾ ಕುಡಿದು ಇದಕ್ಕೆ ಹೋಗ್ತೀನಿ ನಾವು. ಯಾಕಂದ್ರೆ ಚಹಾ ಸ್ವಲ್ಪ ಬಿಸಿ ಮೈಯಾಗ ಬಿತ್ತಂದ್ರೆ ಸ್ವಲ್ಪ ಮೂಗದಾಗ ಇಳಿದು ಕಮ್ಮಿ ಆಗತ್ತೆ ರೀ. ನನ್ನ ಮುಖ ನೋಡಿದ್ರೆ ಎಷ್ಟು ಕರ್ರಗೆ ಹೆಗ್ಗನಗತ್ತೆ ಆಗೈತಿ. ನೀರು ಕುಡ್ದಿಲ್ಲ ಯಾಕೆ ಫುಲ್ ನೀರೇ ಕುಡ್ದಿಲ್ಲಲ್ರಿ.
ಡಿಹೈಡ್ರೇಟ್ ಆಗ್ಬಿಟ್ಟದ ಬಾಡಿ. ಅದೇ ನಿದ್ದಿಲ್ಲ, ಮೇನ್ ನಿದ್ದಿಲ್ಲ ಅಂದ್ರೂ ಕರಗಾಗುತ್ತೆ ಫುಲ್ ಮನುಷ್ಯ. ನಂದು ನೋಡ್ರಿ ಮುಖ ಎಲ್ಲ ನೀರು ಕುಡ್ದಿಲ್ಲ ನಾನು. ಯಾವಾಗ ಹೋಗಿನಿ ಮನ್ಯಾಗಿನ ನೀರು ಕುಡಿದ್ಬಿಟ್ಟಿನಿ, ಅಲ್ಲಿ ನೀರು ಕುಡಿದ್ಬಿಟ್ಟಿನಿ. ಮುಖ ನೋಡ್ರಿ ಎಷ್ಟು ಬಾಡಿ ಹೋಗೈತಿ ಮತ್ತು ಕಪ್ಪಾಗೈತಿ. ಈಗಿನ ಮ್ಯಾಲಿಂತ್ರ ಚಾಲು ಮಾಡ್ಬೇಕ್ರಿ, ನೀರು ಕುಡಿಬೇಕು, ಓಟ್ಸ್ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು, ಡಯಟ್ ಶುರು ಮಾಡೋಣ್ರಿ ಅಂತ ಇನ್ನು ಮ್ಯಾಲಿಂತ್ರ. ಡಯಟ್ ಹೌದು, ಮತ್ತೆ ಡಯಟ್ ಮಾಡಬೇಕಪ್ಪ, ತಳಗಾಗ್ಬೇಕ್ರಿ ಈಗ. ಯಾವ ಪೇಪರ್ಲಿ ಕಿವ್ಯಾಗ ಸುತ್ತಾಕ ಕರಮ್ರಿ ಒಂದೊಂದು ಕಿವ್ಯಾಗ ಸುತ್ತಾಕ ಪೇಪರ್ ಕೊಡ್ಬೇಕಂತ ನೋಡ್ರಿ. ಇಲ್ಲೇ ನಾವು ಬುಕ್ದಾಗಿಂದ ಹರ್ಕೋ ಆಯ್ತಾ, ಹಾಕೋ ಎಲ್ಲ ಬಟ್ಟೆ ಒಗದು ಹಾಕ್ದೇರಿ ನಮ್ದು. ಇಷ್ಟಕ್ಕೊಂದು ಅರ್ಬಿ ತೊಗೊಂಡು ಹೋಗಿ ಅನ್ನೋ ಗೊತ್ತೇ ಆಗಿಲ್ರಿಪ್ಪ. ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಯೂಸ್ ಮಾಡಿದ್ದು ಬರೀ 2 ಜೋಡಿ ಯೂಸ್ ಮಾಡಿ ಅನ್ಸತ್ರಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೇ ಇಲ್ಲ. ಹಾಕೊಂಡೆ ಅದೇ ಹಾಕೊಂಡೇ ಬಿಡ್ರಿ. ಆದ್ರೂ ಎಷ್ಟು ಬಟ್ಟೆ ಆಗ್ಯಾವ ಗೊತ್ತು, ಭಾಳ ಬಟ್ಟೆ ಆಗ್ಯಾವ. ಹಂಗೆ ನೋಡಿದ್ರೆ ಕಡಿಮೆ ಒಯ್ದಿರಿ ನಾವು ಬಟ್ಟೆ, ಹಂಗೆ ನೋಡಿದ್ರೆ ಭಾಳ ಕಡಿಮೆ ಒಯ್ದಿದ್ದೀವಿ, ಇನ್ನೂ ಕಡಿಮೆ ಒಯ್ಬೇಕಾಗೈತೆ ಸುಮಾರು ಎಲ್ಲ ಹೋಗಿ. ಆದ್ರೂ ನಾವು ಯೂಸ್ ಮಾಡಲಾರ್ದು ಬಟ್ಟೆ ಒಂದ್ ಕಡೆ ಇಟ್ಬಿಟ್ಟೇನ್ರಿಪ್ಪ, ಹೋಗುದಿಲ್ಲ ಅವು ಹಾಕೊಂಡಿಲ್ಲ ಬಿಟ್ಟಿಲ್ಲ, ಸುಮ್ಮನೆ ಅದಕ್ಕೆ ಹೋಗಿಲ್ಲ ಅಂತ. ಅದಕ್ಕೆ ರೀ ಇಲ್ಲಿ ಅಜ್ಜಿಯರ್ ನಾಷ್ಟ ಮಾಡಿದ್ರೆ ನಾ ಹೋಗ್ಯಾನ ಹೋಗ್ಲಿ ನೋಡ್ರಿ. ಇಲ್ಲಿ ಉಪ್ಪಿಟ್ಟು ರೆಡಿ ಆಗೈತಿ. ಇಲ್ಲಿಂದ ನಳ ಬಂದಿದ್ದು ಅಂತ ಹೇಳಿ ನಮ್ಮ ಕೆಲಸ ಆಗೈತ್ರಿ, ಇಲ್ಲಾಂದ್ರೆ ಕೆಲಸ ಆಗ್ತಿದ್ದಿಲ್ಲ. ನೋಡಿದ್ರಿ ಇಲ್ಲಿ ಎಷ್ಟು ಬಟ್ಟೆ ಹೋಗ್ದೀನಿ. ಈಗ ಸಾಕ್ಸ್ ಬೂಟ್ ಸತ್ಯಕ್ಕೆ ತೊಳೆದಿಟ್ಟೀನಿ. ಈಗ ಒಬ್ಬರಿ ಬೂಟ್ ತೊಳೆದಿಟ್ಟೀನಿ. ಈಗ ಬೂಟ್ ಎಲ್ಲ ಸ್ವಚ್ಛಾಗ್ಯವು. ಅವಷ್ಟು ಪುಟ್ಟೆನೂ ಅರಿಬಿ, ಅವು ಮ್ಯಾಟ್ ಇವೆಲ್ಲ ಒಗ್ದೀನಿ ನೋಡ್ರಿ. ಸ್ವಚ್ಛಾಗ ನೋಡ್ರಿ ಬೂಟ್ ಫುಲ್ ತಳ ಅಂತ ಹೊಳಿಸ್ಬಿಟ್ಟಿನಿ ನಾನು. ಇಲ್ಲಿ ಸಾಕ್ಸ್ ನೋಡ್ರಿ, ತೆಕ್ಕಿ ಗಂಟ್ಲೆ ಸಾಕ್ಸ್ ಆಗಿದ್ದೀನಿ. ಇವಿಷ್ಟು ಪ್ಯಾಂಟನ ಭಾಳ ಅದಾವೆ ನೋಡ್ರಿ, ಜೀನ್ಸ್ ಪ್ಯಾಂಟ ಭಾಳ ಅದಾವೆ. ಅಲ್ಲಿ 4 ಜೀನ್ಸ್ ಪ್ಯಾಂಟ್, 2 ಜೀನ್ಸ್ ಪ್ಯಾಂಟು, ಇಲ್ಲಿ 3 ಜೀನ್ಸ್ ಪ್ಯಾಂಟ್ ಹಾಕೊಂಡಿವ್ರಿ. ಯಾಕಂದ್ರೆ ಬೆಚ್ಚಗಿರ್ಲಿ ಅಂತ ಹಾಕೊಂಡ್ಬಿಟ್ಟಿದ್ದೀವಿ ನಾವು ಜೀನ್ಸ್ ಪ್ಯಾಂಟ್. ಹಾಗಾಗಿ ಅವು ಕಾಟನ್ ಡ್ರೆಸ್ಸಸ್ ಅವು ಏನೂ ಹಾಕೋದಿಲ್ಲ, ಅವು ಹಿಡಿದ್ರೆ ಕಂಡು ಹಿಡಿತಾವೆ. ಅದ್ರ ಸಂಬಂಧ ಜೀನ್ಸ್ ಪ್ಯಾಂಟ್ ಇದ್ರೆ ಸ್ವಲ್ಪ ಬೆಚ್ಚಗಿರ್ತೈತೆ ಅಂತ ಹೇಳಿ ಅವು ಹಾಕೊಂಡ್ವಿ. ಲಿಪಿಟ್ ರೆಡಿ ಆಗೈತೆ ನೋಡ್ರಿ. ನನಗೆ ಕ್ಯಾಮ್ ಒಂದು ಹತ್ತೈತ್ರಿಪ್ಪ, ನಗಡು ಒಂದು ಹತ್ತೈತಿ, ನನಗೊಂದು ವಿಚಿತ್ರ ಆಗೈತಿ. ಈಗ ಇಲ್ಲಿ ಬಂದ ನಂತರ ಆಗೈತಿರ್ತಿದೆ ಅಲ್ಲ, ನಮ್ದು ಅಲ್ಲೇ ಚಲೋ ಆಗಿರ್ತೈತಿ. ಈಗ ಇಲ್ಲಿ ಬಂದ ನಂತರ ಚಲೋ ಆಗತ್ತೆ. ಎಲ್ಲ ಊರು ಸುತ್ತ ಆದ್ಮೇಲೆ ಬರ್ತೈತ್ರಿ ನಂದು. ಅದೇ ಹೇಳಿದ್ನಲ್ರಿ, ಇವು ಜಳಕ ಮಾಡೋಗ್ಲಿ ಚಿನ್ನಿಗೆ ನಾಷ್ಟ ಮಾಡಿ ಮ್ಯಾಗ ಹೋಗಿ ಅರ್ಬಿ ಹಾಕಿ ಬರ್ಬೇಕ್ರಿ. ಇವನು ಖುಷಿ ವಿಷಯ ಏನು ಗೊತ್ತೇನೆ, ಇವೇ ನಿದ್ದೆ ಹೊಡೆದಿನ್ರಿಪ್ಪ, ಮಸ್ತ್ ನಿದ್ದೆ ಹೊಡೆದಿನಿ. ಇವತ್ತು ನಿಮಗೆ ಲೈಫ್ ಇಷ್ಟು ನಿದ್ದೆ ಹೊಡೆದಿರ್ಲಿಲ್ಲ ಆತಲ್ಲ. ತರಂಗ ನಿದ್ದೆ 8 ತಾಸು ನಿದ್ದೆ ಮಾಡ್ಕೊಂಡು ನಾನು 4ಕ್ಕೆ ಮಕ್ಕೊಂಡಿ. 4 ಮಧ್ಯಾಹ್ನ ಸಂಜೆಗೆ ನಿನ್ನೆ ಊಟ ಮಾಡಿ ಮಕ್ಕೊಂಡ. ಇವತ್ತು 7 ಇದ್ದು ನಾನು. ಯಪ್ಪ ಊಟಕ್ಕೂ ಎಚ್ಚರಾಗಿಲ್ಲ ನನಗೆ ರಾತ್ರಿ. ಎಬ್ಸಿನ್ರಿ, ನಾ ಎಬ್ಸಿನಿ, ಅಜ್ಜಿ ನನಗೆ ಎಬ್ಸಿದ್ರು. ನನಗೆ ಒಂದೇ ಸಲ ಎಬ್ಸಿದಷ್ಟು ನೆನಪೈತಿ. ಆಮೇಲೆ ನನಗೆ ಒದ್ರದ್ದು ಗೊತ್ತೇ ಇಲ್ಲ, ಏನೂ ಗೊತ್ತೇ ಇಲ್ಲ ನನಗೆ. ಒಮ್ಮೆ ಹೂ ಅಂತಂದ್ರೆ ಒಮ್ಮೆ ಇಲ್ಲ ಅಂತಾನೆ. ಒಮ್ಮೆ ಹೂ ಅಂತ ನನಗೂ ಟ್ರೀಟ್ ಸಿಟ್ಟು ಬರತ್ತಿತ್ತು. ನೀನು ನನಗೂ ನಿದ್ದೆ ಬರತ್ತಿತ್ತು ಆ ಟೈಮಿಗೆ. ಹೂನು ಅನ್ನೋಲ್ಲ, ಈ ಕಡೆ ಇಲ್ಲೂ ಅನ್ನೋಲ್ಲ. ಒಮ್ಮೆ ಹೂ ಅಂತಾನೆ ಅಜ್ಜಿಯರು ಬಂದಾಗ ನಂಗೆ ಸಿಟ್ಟು ಬರತ್ತಿದ್ದು ಬಿಡಿ. ಹಂಗೆ ನನಗೆ ನಿದ್ದೆ ಕಣ್ಣ ಕಾಡ ಆತೈತ್ರಿ. ನನಗೆ ಮುಕ್ಕೊಂಡು ನನಗೆ ಗೊತ್ತಿಲ್ಲ, ಸುಮ್ಮನೆ ಅನ್ಸತ್ತ ನಿದ್ದೆ ಮಾರ್ಕೆಟ್ ನಿದ್ದೆ ಬಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತಲ್ರಿ. ಹಂಗಾಗಿ ಮಸ್ತ್ ನಿದ್ದೆ ಆಗಿತ್ತು ರೀ. ಅದ್ರಾಗ ಥಂಡಿ ಒಳಗೆ ನಮ್ಗೆ ಅಲ್ಲಿ ನಿದ್ದೆನೇ ಆಗಿದ್ದಿಲ್ರಿ. ಹಾಗಾಗಿ ಡೆಲ್ಲಿ ಒಳಗಂತೂ ರಾಗಂತರ ಆಯ್ತಲ್ಲ ಅಂತ ಅದ್ರಾಗ ನಿದ್ದೆನೇ ಬಂದಿಲ್ಲ ನಮಗೆ. ಇಲ್ಲೇ ಚಂದಂಗೆ ಮನೆಗೆ ಬಂದ ತಕ್ಷಣ ಊಟ ಮಾಡಿ ಮಕ್ಕೊಂಡವ್ರು ಶಾಂತ ಅನಿಸ್ತೀರಿ. ಯಾಕೋ ಏನೋ ಸಿಕ್ಕಂಗೆ ಅನಿಸ್ತದ ನಮಗಲ್ಲ. ಊರಡ್ರಿ ಅಂತ ಅದ ದೇಶಕ್ಕೆ ಹೋಗ್ರಿ, ಫೈನಲ್ಲಿ ಮನಿನೇ ಮಸ್ತ್ ಅನ್ಸುತ್ತೆ. ಮನಿ ಯಾವ ಬಂದ್ಬಿಟ್ಟಿವ ಅನ್ಸತ್ತೆ ನಮಗ. ಕರ್ರೇರಿಪ್ಪ ಉಪ್ಪಿಟ್ಟ ಅಜ್ಜಿ ಮಸ್ತ್ ಉದುರು ಮಾಡ್ಯಾರ. ಅಲ್ಲಿ ನೋಡಿದ್ರಿಲ್ರಿ ಮನ್ಯಾಲಿ ಒಳಗೆ ಹ್ಞೂ ಮನಾಲಿ ಒಳಗೆ ನೋಡ್ರಿ ಉಪ್ಪಿಟ್ಟು ಹೆಂಗಿತ್ರಿ, ಹಿಟ್ಟು ರುಬ್ದಂಗಿತ್ರಿ ಅದು. ಯಾವೋ ಅಲ್ಲಿ ವಾಪಸ್ ಸೆಲೆಕ್ಟ್ ಮಾಡ್ತೀವಿ ಸರ್ ನೋಡ್ರಿ ಮಾಡಿ ಹಂಗಿತ್ತು. ಅದ್ರದ್ದು ಉಪ್ಪ ಖಾರ ಹಾಕಿ ಕೊಟ್ಟಂಗಿತ್ತು ಅಷ್ಟೇ. ಅದೇ ಶೇಂಗಾ ಒಂದಿಟ್ಟು ಟೊಮೆಟೊ, ಅದು ಖಾರನೂ ಇರ್ತಿದ್ದಿಲ್ರಿ ಉಪ್ಪು ಇರ್ತಿದ್ದಿಲ್ರಿ. ಅವರು ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದಿಲ್ರಿ, ಡಾನ್ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ರು. ಪ್ರತಿಯೊಂದು ಅಡುಗೆಗೂ ಅವ್ರು ಡಾನ್ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ರು. ಇಟ್ಟು ಕೆಟ್ಟ ಬ್ಯಾಸರ ಆಗಿತ್ರಿಪ್ಪ. ಯಾಕಾರ ಬಂದು ಅನಿಸ್ಬಿಟ್ಟಿತ್ತು ನನಗಂತರು. ಊಟದ ಸಲುವಾಗಿ ಸ್ಪೆಷಲಿ ಯಾಕಾರ ಇಲ್ಲಿ ಬಂದು ಅನಿಸ್ಬಿಟ್ಟಿತ್ತು. ಜಸ್ಟ್ ಹೋಗಿ ಸಿಮ್ ತೊಗೊಂಡ್ಬಂದಿರಿಪ್ಪ, ಸಿಮ್ ಬೇಕಾಗಿತ್ತು. ಅದೇ ಸೇಮ್ ನಂಬರ್ ತೊಗೊಂಡ್ಬಂದೆ. ಒಂದು ಪ್ರಾಬ್ಲಮ್ ಹೋತು ನೋಡ್ರಿ, ಪುರ್ಸತ್ಲೆ ಇನ್ನೊಂದು ಪ್ರಾಬ್ಲಮ್ ಬಂದೈತ್ರಿ. ಏನು ಗೊತ್ತೇನ್ರಿ, ಈಗ ಇದು ನೋಡ್ರಿ ಬೈಕ್ ಐತಿ, ಇದ್ರದ್ದು ಈಗ ಚಾರ್ಜಿಂಗ್ ಪೂರ್ತಿ ಹೋಗ್ಬಿಟ್ಟೈತಿ. ಚಾರ್ಜ್ ಇಲ್ಲ ಗಾಡಿ. ಚಾರ್ಜ್ ಮಾಡ್ಬೇಕಪ್ಪ ಅಂತಂದ್ರೆ ಏನು ಬೇಕು ರೀ, ಚಾರ್ಜರ್ ಬೇಕು. ಚಾರ್ಜರ್ಲಿ ಐತಿ, ಗಾಡಿ ಒಳಗೈತಿ. ನೋಡಿದ್ರೆ ಒಂದು ಪ್ರಾಬ್ಲಮ್ ಬಂತು ನಮಗೆ. ಗಾಡಿ ಚಾರ್ಜ್ ಇಲ್ಲ, ಫುಲ್ ಗಾಡಿ ಸ್ಟಾರ್ಟ್ ಆಗಲಾಗೈತಿ. ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಚಾರ್ಜರ್ ಬೇಕು. ಚಾರ್ಜರ್ ಐತಿ ಗಾಡಿ ಒಳಗೆ, ಗಾಡಿ ಡಿಕ್ಕಿನ ಓಪನ್ ಆಗಲಾಗೈತಿ. ಹೆಂಗೆ ಚಾರ್ಜ್ ಮಾಡ್ತಿ?
ಒಂದಲ್ಲ ಒಂದು ಕಾಡ್ತಾವ ನೋಡ್ರಿಪ್ಪ ಹತ್ತೀನಿ ಯಪ್ಪ ಶಿವ ಶಿವ ಹೆಂಗೆ ಓಪನ್ ಮಾಡ್ತೀವಿ ಚಾರ್ಜರ್ ಇಲ್ಲಲ್ಲ ಹೆಂಗೆ ಓಪನ್ ಮಾಡ್ತೀವಿ ಅಯ್ಯ ಅದೇ ಅಂತ ಸ್ಕೂಟಿಲಿ ಏನು ಮಾಡ್ತೀರಿ ಚಾರ್ಜರ್ ಗಾಡಿ ಒಳಗೆ ಇಟ್ಟು ಹೋಗಿ ನಾವು ಹೊರಗೆ ಇಟ್ಟು ಹೋಗ್ಬೇಕಾಗಿತ್ತು ಈಗ ಚಾರ್ಜ್ ಇಲ್ಲ ಗಾಡಿ ಅದ್ರಾಗ ಇರ್ತಾನೆ ಚಾರ್ಜರ್ನು ಅದ್ರಾಗ ಅಲ್ಲ ಈ ಒಂದು ಚಾರ್ಜರ್ ಹೊರಗೆ ಇತ್ತಂದ್ರೆ ಗಾಡಿ ಹೆಂಗೆ ಓಪನ್ ಮಾಡ್ತೀನಿ ಡಿಕ್ಕಿ ಓಪನ್ ಮಾಡ್ಲಾರ ಗಾಡಿ ಚಾರ್ಜ್ ಮಾಡಕ್ಕೆ ಬರೋದಿಲ್ಲ ಡಿಕ್ಕಿ ಓಪನ್ ಮಾಡ್ಬೇಕಂದ್ರೆ ಚಾರ್ಜ್ ಇರ್ಬೇಕು ಹ್ಯಾಂಗ್ ಮಾಡ್ತೀಯ ಗಾಡಿ ಚಾರ್ಜ್ ಇರ್ಬೇಕು ಅವ್ರ ಕಡೆ ಹೋಗಿ ಲಾಕ್ ತೆಗೆಸ್ಕೊಂಡ್ಬರ್ಬೇಕಲ್ಲ ಅವ್ರ ಕಡೆ ಹೋಗ್ಬೇಕು ಹೆಂಗೀಗ ಅದೇ ಟೆನ್ಷನ್ ನನಗೂ ಅವ್ರನ್ನೇ ಕರ್ಸ ಅವ್ರು ಬಂದ್ರೆ ಚಲೋ ಮನೆಗೆ ಅದೇ ಹೇಳ್ತಾ ಇದ್ದೀನಿ ಅವ್ರು ಬಂದ್ರಪ್ಪ ಅಂದ್ರೆ ಚಲೋ ಆಗತ್ತೆ ರೀ ಮನೆಗೆ ಅವ್ರಿಗೆ ಫೋನ್ ಮಾಡ್ಬೇಕು ಇವತ್ತು ಸಂಡೇ ಹೌದಿಲ್ಲ ಇವತ್ತು ಸಂಡೇ ಸುಟ್ಟಿ ಅವ್ರು ಯಾರು ಇರೋದಿಲ್ಲ ಇದೆಂತ ಗಾಡಿ ಕೊಟ್ಟ ಮತ್ತೆ ಚಾರ್ಜ್ ನಾವು ಮಾಡಿ ಇಡ್ಬೇಕಾಗಿತ್ತು ಚಾರ್ಜ್ ಮಾಡಿಲ್ಲ ನಾವು ಮತ್ತೆ ಚಾರ್ಜ್ ಇತ್ತಲ್ಲ ಎಷ್ಟಿತ್ತು ಚಾರ್ಜ್ ಇತ್ತು ಮತ್ತೆ ಹೋಗಿತ್ತದ ಇವ 15 ದಿನ ಆತ್ಮ ಚಲೋ ಅಲ್ಲ ಅದು ಮತ್ತೆ ಮೊಬೈಲ್ ಇದ್ದಂಗೆ ಇದು ಇಟ್ಟಿಟ್ಟರೆ ಹೆಂಗೆ ಮೊಬೈಲ್ ಡೌನ್ ಆಗತ್ತಲ್ಲ ಹಂಗೆ ಇದು ಡೌನ್ ಆಗತ್ತೆ ಬ್ಯಾಟ್ರಿ ಹಿಂಗೈತಿ ಕೊಡ್ಬೇಕು ಕಿಲಿಗಿಲಿ ಏನೋ ಒಂದು ಮಾಡ್ಬೇಕಾಗಿತ್ತು ಅವ್ರ ಸಿಸ್ಟಮ್ ಈ ರೀತಿ ಅಟ್ಲೀಸ್ಟ್ ಡಿಕ್ಕಿರ್ ಓಪನ್ ಮಾಡೋಂಗೆ ಏನೂ ಇಲ್ಲ ಇರ್ಬೋದು ನಮಗೆ ಗೊತ್ತಿರ್ಲಿಕ್ಕಿಲ್ಲ ಏನು ಒಂದು ಸಿಸ್ಟಮ್ ಇರ್ಬೋದು ಅವ್ರ ಕಡೆ ನೋಡಂಬ್ರಿ ಏನು ಮಾಡ್ತಾರೆ ಬಂದ್ ಕೂಡಲೇ ಅವ್ರಿಗೂ ಫೋನ್ ಮಾಡ್ತೀನಿ ನಾಳೆ ಹೋಗಿ ಸಿಮ್ ತೊಗೊಂಡು ಬಂದೆ ನಾನು ಬಂದೇರಿ ಮ್ಯಾಗ ಹೋಗಿ ಎಲ್ಲಾನು ಬಿಸ್ಲಾಗ ಸಾಕು ಓದ್ ಹೋದೆ ತಲೆ ಒಂಥರ ಹಿಂಗೆ ಆಗತೈತಿ